ನಮಸ್ತೆ ಎಲ್ರಿಗೂ. ಇವತ್ತಿನ ತರಗತಿಯಲ್ಲಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ, ಸ್ವರೂಪ, ವ್ಯಾಪ್ತಿ, ಮಹತ್ವ ಮತ್ತು ವಿಕಾಸದ ಕುರಿತು ತಿಳ್ಕೊಳ್ಳೋಣ. ಮೀನಿಂಗ್, ನೇಚರ್, ಸ್ಕೋಪ್, ಇಂಪಾರ್ಟೆನ್ಸ್ ಆ್ಯಂಡ್ ಎವಲ್ಯೂಷನ್ ಆಫ್ ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂತ. ಈ ಪತ್ರಿಕೆಯಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನು ಅಧ್ಯಯನ ಮಾಡ್ತೇವೆ ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಪತ್ರಿಕೆಯ ಅಧ್ಯಯನ ವಿಷಯ ಯಾವುದು ಅಂತ ನಾವು ನೋಡೋದಾಗಿದ್ದರೆ, ಇಲ್ಲಿ ವಿವಿಧ ದೇಶಗಳ ನಡುವಿನ ರಾಜಕೀಯ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ನಾವು ಅಭ್ಯಾಸ ಮಾಡ್ತೇವೆ. ಅಂದರೆ ಈಗ ಅಂತಾರಾಷ್ಟ್ರೀಯ ಸಂಬಂಧದಲ್ಲೂ ಕೂಡ ನಾವು ದೇಶಗಳ ನಡುವಿನ ರಾಜಕೀಯ ಸಂಬಂಧವನ್ನು ಅಧ್ಯಯನ ಮಾಡ್ತೇವೆ. ಆದರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದಲ್ಲಿ, ಕಂಪ್ಯಾರಿಟಿವ್ ಗೌರ್ಮೆಂಟ್ ಮತ್ತು ಪಾಲಿಟಿಕ್ಸಲ್ಲಿ ಬೇರೆ ಬೇರೆ ದೇಶಗಳ ರಾಜಕೀಯ ಸಂಸ್ಥೆಗಳು ಅವು ಹೇಗೆ ಕೆಲಸ ಮಾಡ್ತವೆ, ಜೊತೆಗೆ ರಾಜಕೀಯ ನಡವಳಿಕೆ ಅಥವಾ ವರ್ತನೆ ಹೇಗಿದೆ ಅದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ ಅಂತ ಹೇಳಿ. ಮೊದಲನೇ ಬಾರಿಗೆ 1955ನೇ ಇಸವಿಯಲ್ಲಿ R.C. ಮ್ಯಾಕ್ರೆಡಸ್ ಅವರು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಎರಡು ಒಂದೇ ಅಲ್ಲ, ಇಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡ್ತೇವೆ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ತೌಲನಿಕ ಸರ್ಕಾರ ಅಂದರೆ ಏನು, ರಾಜಕೀಯ ಅಂದರೆ ಏನು, ಅಲ್ಲಿ ಏನೆಲ್ಲ ಕಲಿತೇವೆ ಅನ್ನುವಂಥ ವ್ಯತ್ಯಾಸಗಳನ್ನು ಅವರು ಗುರುತಿಸ್ತಾರೆ. ಸರಳವಾಗಿ ಹೇಳೋದಾಗಿದ್ದರೆ, ತೌಲನಿಕ ಸರ್ಕಾರ ಅಂದರೆ ಇಲ್ಲಿ ನಮಗೆ ಗೌರ್ಮೆಂಟ್ ಬಂತು ಅಲ್ವಾ. ಸೊ ಇಲ್ಲಿ ನಾವು ಏನು ಅಧ್ಯಯನ ಮಾಡ್ತೇವೆ ಅಂತ ಹೇಳಿದರೆ, ಬೇಸಿಕಲಿ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಲ್ವಾ, ಸರ್ಕಾರದ ಪ್ರಮುಖ ಅಂಗಗಳಿವು. ಈ ಅಂಗಗಳು ಹೇಗೆಲ್ಲ ಕಾರ್ಯ ನಿರ್ವಹಿಸ್ತವೆ ಅಂಥೇಳಿ ಅಧ್ಯಯನ ಮಾಡ್ತೇವೆ. ಆದರೆ ರಾಜಕೀಯ ಅಂತ ಹೇಳಿ ಬಂದಾಗ ಮನುಷ್ಯನ ರಾಜಕೀಯ ವರ್ತನೆ ಹೇಗಿದೆ ಅಂತ, ರಾಜಕೀಯ ಸಂಸ್ಕೃತಿ ಹೇಗಿದೆ, ರಾಜಕೀಯ ಸಾಮಾಜಿಕರಣ ಹೇಗಿದೆ. ಈಗ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ಹೇಳ್ತೇವೆ ನಾವು. ಇಲ್ಲಿ NGOಗಳಾಗಿರ್ಬೋದು ಅಥವಾ ಸಿವಿಲ್ ಸೊಸೈಟಿ ಆಗಿರಬಹುದು, ಪೊಲಿಟಿಕಲ್ ಪಾರ್ಟೀಸ್ ಆಗಿರಬಹುದು, ಇವೆಲ್ಲವನ್ನು ನಾವು ರಾಜಕೀಯವಾಗಿ ಅಧ್ಯಯನ ಮಾಡ್ತೇವೆ. ಅಂದರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅನ್ನುವಂಥದ್ದು ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಂತಹ ಒಂದು ವಿಷಯ ಅನ್ನೋದನ್ನು ನಾವಿಲ್ಲಿ ಕಲಿತೇವೆ. ಹಾಗಾಗಿ ತೌಲನಿಕ ಸರ್ಕಾರದಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನು ಕಲಿತೇವೆ ಅನ್ನೋದನ್ನು ನಾವು ನೋಡೋದಾಗಿದ್ದರೆ, ಸರ್ಕಾರದ ಔಪಚಾರಿಕ ಸಂಸ್ಥೆಗಳ ಅಧ್ಯಯನವನ್ನು ತೌಲನಿಕ ಸರ್ಕಾರ ಮಾಡುತ್ತದೆ ಅಂತ ಹೇಳಿ. ಇದನ್ನು ಕಲಿಯುವ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ತೌಲನಿಕ ಸರ್ಕಾರ ಅನ್ನುವಂಥದ್ದು ಎರಡನೇ ಮಹಾಯುದ್ಧದ ಕೊನೆವರೆಗೂ ಇತ್ತು. ಎರಡನೇ ಮಹಾಯುದ್ಧ ಆದಮೇಲೆ ತೌಲನಿಕ ರಾಜಕೀಯ ಅನ್ನೋದು ಹೆಚ್ಚು ಪ್ರಚಲಿತಕ್ಕೆ ಬಂತು. ಅಂದರೆ ಅದನ್ನು ನಾವು ತುಂಬ ಆಳವಾಗಿ ಗಮನಿಸಲಿಕ್ಕೆ ಶುರು ಮಾಡಿದ್ದು ದ್ವಿತೀಯ ಮಹಾಯುದ್ಧ ಆದಮೇಲೆ. ಅಲ್ಲಿವರೆಗೂ ನಾವು ಏನನ್ನು ಕಲಿತಾ ಇದ್ವು ಅಂತ ಹೇಳಿದ್ರೆ, ಕೇವಲ ಸರ್ಕಾರದ ಆಡಳಿತ ಪದ್ಧತಿಯನ್ನೇ ಕಲಿತಾ ಇದ್ವಿ. ಹಾಗಾಗಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅನ್ನೋದು ಹೇಗೆ ಭಿನ್ನ ಅನ್ನೋದು ನಮಗೆ ಮೊದಲು ಈ ಪರಿಕಲ್ಪನೆ ಅರ್ಥ ಆಗಬೇಕು. ಈಗ ಸರ್ಕಾರದ ಔಪಚಾರಿಕ ಸಂಸ್ಥೆಗಳ ಅಧ್ಯಯನ ಎಲ್ಲಿ ಮಾಡ್ತದೆ ಅಂತ ಹೇಳಿದ್ರೆ, ಈಗ ನಮ್ಮ ಅರಿಸ್ಟಾಟಲ್ ಕೂಡ 158 ದೇಶಗಳ ಸಂವಿಧಾನವನ್ನು ಹೋಲಿಕೆ ಮಾಡಿ ನೋಡಿದ್ದಾರೆ. ಕಂಪ್ಯಾರಿಟಿವ್ ಪಾಲಿಟಿಕ್ಸ್ ಅಂದರೆ ಹೋಲಿಕೆ ಮಾಡೋದು ಅಂತ ಹೇಳಿ, ತೌಲನಿಕ ಅಂದರೆ ಹೋಲಿಕೆ ಮಾಡಿ ಅಧ್ಯಯನ ಮಾಡೋದು ಅಂತ ಹೇಳಿ. ಇಲ್ಲಿ ಫಾರ್ಮಲ್ ಇನ್ಸ್ಟಿಟ್ಯೂಷನ್, ಈಗಾಗಲೇ ಹೇಳಿದಾಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳು ಹೇಗೆ ಕೆಲಸ ಮಾಡ್ತವೆ, ಸರ್ಕಾರದ ಈ ಅಂಗಗಳಿಗೆ ಪೂರಕವಾಗಿರ್ತಂಥ ಇತರ ಅಂಗಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಅದರ ಜೊತೆಗೆ ಈ ಅಧ್ಯಯನದ ವ್ಯಾಪ್ತಿ ಇದೆಯಲ್ಲ, ಇದು ಸೀಮಿತವಾಗಿದೆ ಅಂತ ಹೇಳಿ. ಅಂದರೆ ಕೇವಲ ಇದು ಪಾಶ್ಚಿಮಾತ್ಯ ರಾಜಕೀಯ ಸಂಸ್ಥೆಗಳ ಅಧ್ಯಯನ ಅಂತ. ಅಂದರೆ ಇದನ್ನು ನಾವೇನು ಅಂತ ಕರಿತೇವೆ ಅಂತ ಹೇಳಿದರೆ, ಯೂರೋಸೆಂಟ್ರಿಕ್ ಅಂತ ಕರಿತೇವೆ. ಯೂರೋಸೆಂಟ್ರಿಕ್ ಅಂತ ಹೇಳಿದ್ರೆ ಕೇವಲ ಪಾಶ್ಚಿಮಾತ್ಯ ರಾಜಕೀಯ ಸಂಸ್ಥೆಗಳು, ಪಾಶ್ಚಿಮಾತ್ಯ ದೇಶಗಳು, ಯುರೋಪ್ ಆಗಿರ್ಬೋದು, ಐರೋಪ್ಯ ದೇಶಗಳದ್ದು ಏನು ಅಂತ ಹೇಳಿದ್ರೆ ಅವು ತುಂಬ ಅಭಿವೃದ್ಧಿ ಹೊಂದಿವೆ, ಅವರಿಗೆ ರಾಜಕೀಯ ಹೇಗೆ ಮಾಡಬೇಕು ಅಂತ ಗೊತ್ತು, ಆಡಳಿತ ಹೇಗೆ ಮಾಡಬೇಕು ಅಂತ ಗೊತ್ತು. ಇತರ ದೇಶಗಳಿಗೆ ಗೊತ್ತಿಲ್ಲ. ಹಾಗಾಗಿ ಇದು ಕೇವಲ ಪಾಶ್ಚಿಮಾತ್ಯ ರಾಜಕೀಯ ಸಂಸ್ಥೆಗಳ ಅಧ್ಯಯನಕ್ಕಾಗಿ ಮಾತ್ರ ಅದು ಸೀಮಿತವಾಗಿತ್ತು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ನಾವು. ಮತ್ತು ಕಾನೂನು ಮತ್ತು ಸಂವಿಧಾನಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತದೆ ಅಂತ ಹೇಳಿ. ಕಾನೂನು ಇರುವಂಥದ್ದು ರಾಜ್ಯದ ರಕ್ಷಣೆಗೆ ಹಾಗೂ ಜನರ ರಕ್ಷಣೆಗೂ ಕೂಡ ಅಲ್ವಾ, ಎರಡೂ ಅರ್ಥದಲ್ಲಿ ನಾವು ಗಮನಿಸಬಹುದು. ಕಾನೂನು ಇದ್ದಾಗ ರಾಜ್ಯ ಉತ್ತಮ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ. ಹಾಗೆಯೇ ಆ ಆಡಳಿತ ಹೇಗೆ ನಿರ್ವಹಿಸಬೇಕು ಎನ್ನುವುದಕ್ಕೆ ಸಂವಿಧಾನ ಕೂಡ ಒಂದು ಆಧಾರ ಸ್ತಂಭ ಇದ್ದ ಹಾಗೆ. ಇದಕ್ಕೆ ಹೆಚ್ಚಿನ ಮಹತ್ವವನ್ನು ತೌಲನಿಕ ಸರ್ಕಾರದಲ್ಲಿ ನೀಡಲಾಗುತ್ತೆ. ಅದರ ಜೊತೆಗೆ ಇದು ಸಾಂಪ್ರದಾಯಿಕ ವಿಧಾನಗಳನ್ನು ಹೆಚ್ಚು ಅನುಸರಿಸ್ತದೆ ಅಂತ. ಅಂದರೆ ವಿವರಣಾತ್ಮಕವಾಗಿದ್ದು, ಡಿಸ್ಕ್ರಿಪ್ಟಿವ್ ಟೈಪ್ ಅಂತ ವಿವರಣೆ ನೀಡ್ತಾ ಹೋಗೋದು. ಅಂದರೆ ರಾಜ್ಯ ಬಂದ ಉದ್ದೇಶ ಏನು, ರಾಜ್ಯದ ಪ್ರಮುಖ ಅಂಗಗಳ ಕೆಲಸ ಏನು, ಸರ್ಕಾರಿ ಸಂಸ್ಥೆಗಳು ಯಾವ ಕೆಲಸ ಎಲ್ಲ ಮಾಡಬೇಕು, ಸರ್ಕಾರದ 3 ಅಂಗಗಳು ಯಾವ ಕೆಲಸ ಮಾಡಬೇಕು, ರಾಜ್ಯ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದೆಯಾ, ಏನೆಲ್ಲ ಕಾರ್ಯ ಮಾಡಬೇಕು ರಾಜ್ಯ, ಇಷ್ಟು ಮಾತ್ರ ಇದನ್ನು ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ತಾ ಇದ್ದಾರೆ. ಇದು ಬಿಟ್ಟರೆ ಮನುಷ್ಯನಿಗೇನು ಬೇಕು, ಅವನೇ ನಿರೀಕ್ಷೆ ಮಾಡ್ತಾನೆ ರಾಜ್ಯದಿಂದ,
ಅದನ್ನೆಲ್ಲ ನಾವು ತೌಲನಿಕ ಸರ್ಕಾರದಲ್ಲಿ ಕಲಿತಾ ಇರಲಿಲ್ಲ ಅಂಥೇಳಿ ಇದರ ಅರ್ಥ. ಇನ್ನು ತೌಲನಿಕ ರಾಜಕೀಯ ಅಂತ ಹೇಳಿ ಬಂದಾಗ ಇಲ್ಲಿ ನಾವು ಏನೆಲ್ಲ ಕಲಿತಾ ಹೋಗ್ತೇವೆ ಅಂತ ಹೇಳಿದ್ರೆ, ಸರ್ಕಾರದ ಜೊತೆಗೆ ಔಪಚಾರಿಕ ಮತ್ತು ಅನೌಪಚಾರಿಕ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ರಾಜಕೀಯ ಪ್ರಕ್ರಿಯೆಗಳ ಅಧ್ಯಯನವನ್ನು ತೌಲನಿಕ ರಾಜ್ಯದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ. ಔಪಚಾರಿಕ ಅಂತ ಹೇಳಿ ತೌಲನಿಕ ಸರ್ಕಾರವನ್ನು ಬಿಟ್ಬಿಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಹಳೆಯ ಆಡಳಿತದ ಪದ್ಧತಿ ಹೇಗಿತ್ತು ಅದರ ಜೊತೆಗೇನೆ ನಾವು ಅನೌಪಚಾರಿಕವಾದ ರಾಜಕೀಯ ಪ್ರಕ್ರಿಯೆಗಳ ಕುರಿತು ಅಧ್ಯಯನ ನಾವಿಲ್ಲಿ ಮಾಡ್ತೇವೆ ಅಂತ ಹೇಳಿ. ನಾಗರಿಕ ಸಮಾಜ ಆಗಿರ್ಬೋದು, ಜನರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಯಾವುದಾದ್ರೂ ಒಂದು ವಿಷಯಕ್ಕೆ, ಹೇಗೆ ಪ್ರತಿಕ್ರಿಯೆ ಇರ್ತದೆ ಅಲ್ವಾ, ತಮಗೆ ಬೇಕಾದ ಡಿಮ್ಯಾಂಡ್ಗಳನ್ನು ಅಥವಾ ಬೇಡಿಕೆಗಳನ್ನು ಹೇಗೆ ಅವರು ಈಡೇರಿಸಿಕೊಳ್ತಾರೆ, ಸರ್ಕಾರೇತರ ಸಂಸ್ಥೆಗಳು ಯಾವೆಲ್ಲವೆ, ರಾಜ್ಯದಲ್ಲೂ ಇವೆ, ರಾಜ್ಯ ರಹಿತವಾದಂಥ ಸಂಸ್ಥೆಗಳು ಎಷ್ಟೋ ಇವೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳಿವೆ, NGOಗಳಿವೆ, ಹಿತಾಸಕ್ತಿ ಗುಂಪುಗಳಿವೆ, ಒತ್ತಡ ಗುಂಪು, ರಾಜಕೀಯ ಪಕ್ಷಗಳು ಎಲ್ಲವೂ ಇದೆ ಅಲ್ವಾ. ಇವೆಲ್ಲವನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಯಾವುದರಲ್ಲಿ? ತೌಲನಿಕ ರಾಜಕೀಯದಲ್ಲಿ ಅಂತ. ಇನ್ನು ಅಧ್ಯಯನ ವ್ಯಾಪ್ತಿ ಹೇಗಿದೆ ಅಂತ ಹೇಳಿದರೆ, ಇದು ವಿಶಾಲ, ಸಂಕುಚಿತವಾಗಿಲ್ಲ, ಬದಲಾಗಿ ವಿಶಾಲವಾಗಿದೆ ಅಂತ. ಅಂದರೆ ಇದು ಕೇವಲ ಯುರೋಪನ್ನು ಒಳಗೊಂಡಿಲ್ಲ, ಯೂರೋಸೆಂಟ್ರಿಕ್ ಆಗಲಿಲ್ಲ, ವಿಶ್ವದ ಎಲ್ಲ ರಾಜಕೀಯ ಸಂಸ್ಥೆ ಮತ್ತು ಘಟನೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ ಅಂತ. ಅಂದರೆ 1950ನೇ ಇಸ್ವಿ ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ 2 ಮಹಾಯುದ್ಧಗಳು ನಡೆದೋಗಿದೆ. ವಿಶ್ವ ಏನು ಅಥವಾ ದೇಶಗಳ ವರ್ತನೆ ಹೇಗಿದೆ ಅನ್ನೋದು ರಾಜಕೀಯ ಚಿಂತಕರಿಗೆ ಅರ್ಥ ಆಗಿದೆ, ಸಾಮಾನ್ಯ ಮನುಷ್ಯನಿಗೂ ಕೂಡ ಆ 2 ಮಹಾಯುದ್ಧಗಳ ಪರಿಣಾಮಗಳ ಅರ್ಥ ಆಗಿದೆ. ಹಾಗಾಗಿ ಇಲ್ಲಿ ರಾಜಕೀಯ ಸಂಸ್ಥೆಗಳ ಜೊತೆಗೆ ರಾಜಕೀಯ ಘಟನೆಗಳ ಕುರಿತು ಕೂಡ ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತೇವೆ ಅಂತ. ಇನ್ನು ಇದು ವಿಶ್ಲೇಷಣಾತ್ಮಕವಾಗಿದೆ, ಜೊತೆಗೆ ಪ್ರಾಯೋಗಿಕ ಅಧ್ಯಯನಕ್ಕೆ ಹೆಚ್ಚು ಮಹತ್ವ ಕೊಡ್ತದೆ ಅಂತ ಹೇಳಿ, ಆಧುನಿಕ ಮತ್ತು ವೈಜ್ಞಾನಿಕ ವಿಧಾನವನ್ನು ಅನುಸರಿಸ್ತದೆ ಅಂತ ಹೇಳಿ. ವಿಶ್ಲೇಷಣಾತ್ಮಕ ಅಂತ ಹೇಳಿ ವಿವರಣೆ ಕೊಡೋದು, ಯಾಕೆ ಈ ಸಂಸ್ಥೆಯ ಕೆಲಸ ಏನು, ಶಾಸಕರ ಕೆಲಸ ಏನು, ನಿಜವಾಗ್ಲೂ ಅವರು ತಮಗೆ ವಹಿಸಿದ ಕೆಲಸವನ್ನು ಮಾಡ್ತಾರಾ, ನ್ಯಾಯ ಪರಿಪಾಲನೆ ಮಾಡ್ತಾ ಇದೆಯಾ, ಪ್ರಾಯೋಗಿಕವಾಗಿ ನೋಡೋದು ನಾವು. ವೋಟಿಂಗ್ ಬಿಹೇವಿಯರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಯಲ್ಲಿ ವೋಟಿಂಗ್ ಬಿಹೇವಿಯರ್ ಹೇಗಿದೆ, ಅದಕ್ಕೆ ಪೂರಕವಾದ ಅಂಶಗಳು ಯಾವುದು, ದತ್ತಾಂಶಗಳನ್ನು ಸಂಗ್ರಹಿಸುವುದು, ಯಾಕೆ ಈ ವ್ಯಕ್ತಿನೇ ಮುಂದಿನ ಸಾರಿ ಗೆಲ್ಲಬಹುದು, ಅಥವಾ ಈ ಆಡಳಿತ ಪಕ್ಷದ ಮೇಲೆ ಯಾಕೆ ಜನರಿಗೆ ವಿರೋಧ ಇದೆ ಅಥವಾ ಪರವಾಗಿದ್ದಾರೆ, ಇದನ್ನು ನಾವು ಪ್ರಯೋಗಗಳ ಮೂಲಕ ಅಧ್ಯಯನ ಮಾಡೋದು. ಅಂದರೆ ಇಲ್ಲಿ ಲ್ಯಾಬಲ್ಲೇ ಪ್ರಯೋಗ ಮಾಡಲಿಕ್ಕಾಗಲ್ಲ, ಬದಲಾಗಿ ದತ್ತಾಂಶ, ನಿಖರ ವಸ್ತುನಿಷ್ಠ ಮಾಹಿತಿಯನ್ನು ಆಧರಿಸಿ ನಾವಿಲ್ಲಿ ಅಧ್ಯಯನ ಮಾಡ್ಬೋದು ಅಂತ ಹೇಳೋದು. ಸೈಂಟಿಫಿಕ್ ಆಗಿದೆ ಅಂತ, ಇದು ವ್ಯಾಲ್ಯೂ ನ್ಯೂಟ್ರಲ್ ಅಂತ ಹೇಳಿ, ಮೌಲ್ಯಾಧಾರಿತ ಅಲ್ಲ ಅಂತ. ಇಲ್ಲಿ ಮೌಲ್ಯಕ್ಕಿಂತ ವಿಜ್ಞಾನಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇವೆ. ತೌಲನಿಕ ಸರ್ಕಾರದಲ್ಲಿ ನಾವು ಮೌಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇವೆ, ಅದು ನಾರ್ಮ್ಯಾಟಿವ್, ಮೌಲ್ಯಾಧಾರಿತವಾಗಿರುವುದು ಅಂತ. ಇನ್ನು ರಾಜಕೀಯದೊಡನೆ ನಾವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಪ್ರಭಾವದ ಅಧ್ಯಯನವನ್ನು ಮಾಡ್ತೇವೆ. ಯಾವುದೇ ಒಂದು ಚಿಕ್ಕ ಗ್ರಾಮ, ಅಲ್ಲಿನ ಚಟುವಟಿಕೆಯ ಕುರಿತು ನಾವು ಅಧ್ಯಯನ ಮಾಡ್ತೇವೆ, ಮೈಕ್ರೋ ಲೆವೆಲ್ಲೇ ನಾವು ರಿಸರ್ಚ್ ಮಾಡ್ತೇವೆ ಅಂತ ಹೇಳಿದರೆ, ಅಲ್ಲಿನ ಸಾಮಾಜಿಕ ವರ್ತನೆ ಹೇಗಿದೆ ಜನರದು, ಅಥವಾ ಅಲ್ಲಿನ ಸಾಂಸ್ಕೃತಿಕ ಅಂಶಗಳು ಏನಾದರೂ ಪ್ರಭಾವ ಬೀರಿದೆಯಾ, ಅದೆಲ್ಲವನ್ನು ನಾವಿಲ್ಲಿ ಕಲಿತೇವೆ. ಇದು ವಿಶ್ವದಾದ್ಯಂತ ಇರುವಂಥ ರಾಜಕೀಯ ಘಟನೆಗಳನ್ನು ನಾವು ಹೋಲಿಕೆ ಮಾಡ್ಬೋದು, ಅಥವಾ ಮೈಕ್ರೋ ಲೆವೆಲಲ್ಲಿ ಒಂದು ಚಿಕ್ಕ ಗ್ರಾಮದ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸ್ಬೋದು, ಒತ್ತಡ ಗುಂಪು, ರಾಜಕೀಯ ಪಕ್ಷ, ಚುನಾವಣೆ, ರಾಜಕೀಯ ಸಂಸ್ಕೃತಿ ಎಲ್ಲವನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಸಂಪೂರ್ಣ ರಾಜಕೀಯ ವ್ಯವಸ್ಥೆ ಮತ್ತು ರಾಜಕೀಯ ವರ್ತನೆಯನ್ನು ನಾವಿಲ್ಲಿ ಹೋಲಿಕೆ ಮಾಡ್ತೇವೆ. ಇದು ತೌಲನಿಕ ರಾಜಕೀಯ ಅಂತ ಕರಿತೇವೆ. ಈಗ ದೃಷ್ಟಿಕೋನದ ಲೆಕ್ಕಾಚಾರ ನಾವು ಹಾಕೋದಾಗಿದ್ರೆ, ಯಾವೆಲ್ಲ ದೃಷ್ಟಿಕೋನದಲ್ಲಿ ನಾವು ಎರಡನ್ನೂ ಕೂಡ ಡಿವೈಡ್ ಮಾಡೋದಾಗಿದ್ರೆ, ಸಾಂಪ್ರದಾಯಿಕ ದೃಷ್ಟಿಕೋನ ಹೇಗಿತ್ತು ತೌಲನಿಕ ಸರ್ಕಾರ ಮತ್ತು ರಾಜಕೀಯದ್ದು, ಆಧುನಿಕ ದೃಷ್ಟಿಕೋನದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ಹೇಳಿ. ಅಂದರೆ ಇದು ಒಂದು ಗಡಿ ಅಲ್ವಾ, 1950 ಅಂತ ನಾವು ತಗೊಳ್ಳೋದಾಗಿದ್ರೆ, ಮೌಲ್ಯದಿಂದ ಇದು ಫ್ಯಾಕ್ಟ್ ಬೇಸ್ಡ್ ಹಾಗೆ ಬದಲಾವಣೆ ಹೊಂದಿದೆ. ಅಂದರೆ ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ನಾವು ಮೌಲ್ಯಾಧಾರಿತ ರಾಜಕಾರಣವನ್ನು ನೋಡ್ತೇವೆ ನಾವು, ಜೊತೆಗೆ ಅಲ್ಲಿ ತಾತ್ವಿಕತೆ ನೋಡ್ತೇವೆ, ತತ್ವಗಳ ಆಧಾರವಾಗಿದೆ ಇದು, ಕಾನೂನುಗಳ ಅವಶ್ಯಕತೆ ಇದೆ, ಅಲ್ಲಿ ಸಂವಿಧಾನಾತ್ಮಕವಾಗಿದೆ, ಜೊತೆಗೆ ಐತಿಹಾಸಿಕ ಘಟನೆಗಳನ್ನು ಕೂಡ ನಾವು ಆಧಾರವಾಗಿಟ್ಕೊಂಡು ಅಧ್ಯಯನ ಮಾಡ್ತೇವೆ, ವಿವರಣಾತ್ಮಕ ಶೈಲಿಯಲ್ಲಿದೆ. ಆದರೆ ಅಧ್ಯಯನ ಮಾಡುವ ವ್ಯಾಪ್ತಿ ಮಾತ್ರ ಸಂಕುಚಿತ, ಯುರೋಪ್ ಖಂಡವನ್ನು ಮಾತ್ರ ಒಳಗೊಂಡಿದೆ, ನಿಶ್ಚಲ, ಹೊಸತನ ಇಲ್ಲ ಅಂತ ಹೇಳಿ. ಯಾಕೆ ಹೊಸತನ ಇಲ್ಲ ಅಂತ ಹೇಳಿದ್ರೆ, ಇದು ಸಾಂಪ್ರದಾಯಿಕ ದೃಷ್ಟಿಕೋನ. ನಾವಿಲ್ಲಿ ಅಧ್ಯಯನ ಮಾಡಿದ್ದು ಕೇವಲ ಯಾವುದನ್ನು, ಸರ್ಕಾರಗಳ ಸಂಸ್ಥೆಗಳನ್ನು ಮಾತ್ರ ನಾವಿಲ್ಲಿ ಅಧ್ಯಯನ ಮಾಡಿದ್ದೇವೆ ಅಂತ. ಸೊ ಇಲ್ಲಿ ನಾವು ವ್ಯಾಲ್ಯೂಗೆ ಹೆಚ್ಚು ಗಮನ ಕೊಟ್ಟಿದ್ದೇವೆ. ಆದರೆ 1950ನೇ ಇಸವಿಯ ನಂತರ ನಾವು ಗಮನ ಕೊಟ್ಟಿದ್ದು ಯಾವುದಕ್ಕೆ,
ಫ್ಯಾಕ್ಟ್, ವಾಸ್ತವ ಸ್ಥಿತಿಗತಿ ಏನು ಅಂತ ನಾವು ಇಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ. ಹಾಗಾಗಿ ಆಧುನಿಕ ದೃಷ್ಟಿಕೋನಕ್ಕೆ ಬಂದಾಗ ಯಾವೆಲ್ಲ ಅಂಶಗಳು ಇಲ್ಲಿ ಒಳಗೊಂಡಿದೆ ಅಂತ ಹೇಳಿದರೆ, ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅನ್ನುವಂಥದ್ದು ಪ್ರಾಯೋಗಿಕ ಅಧ್ಯಯನವನ್ನು ಒಳಗೊಂಡಿದೆ, ವಿಶ್ಲೇಷಣಾತ್ಮಕವಾಗಿದೆ, ವೈಜ್ಞಾನಿಕವಾಗಿದೆ, ನಿಖರ ಮತ್ತು ಮೌಲ್ಯರಹಿತವಾಗಿದೆ, ವಾಸ್ತವ ಅಂಶಗಳ ಆಧಾರಿತವಾಗಿದೆ, ಪರಿಮಾಣಾತ್ಮಕ ಅಂತ ಹೇಳಿ ದತ್ತಾಂಶಗಳನ್ನು ಸಂಗ್ರಹ ಮಾಡಬಹುದು, ಸಂಖ್ಯಾಶಾಸ್ತ್ರೀಯ ವಿಧಾನಗಳನ್ನು ನಾವಿಲ್ಲಿ ಬಳಸಬಹುದು, ಬಹುಶಿಸ್ತೀಯವಾಗಿದೆ. ಇದು ಕೇವಲ ರಾಜಕೀಯ ಅಂದರೆ ರಾಜ್ಯಶಾಸ್ತ್ರಕ್ಕೆ ಮಾತ್ರ ಸೀಮಿತ ಅಂತಲ್ಲ, ನಾವಿಲ್ಲಿ ಸಮಾಜ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಇತಿಹಾಸ ಇರ್ಬೋದು, ಬೇರೆ ಬೇರೆ ವಿಭಿನ್ನ ಶಿಸ್ತನ್ನು ಇದು ಒಳಗೊಂಡಿದೆ. ಚಲನಶೀಲ, ಡೈನಾಮಿಕ್, ಇದು ಬದಲಾವಣೆಗೆ ಸ್ಪಂದಿಸುತ್ತದೆ, ವರ್ತನಶೀಲ, ಮಾನವನ ವರ್ತನೆಗೆ, ಬಿಹೇವಿಯರಿಗೆ, ಅವ ಯಾವ ಥರ ರಾಜಕೀಯವಾಗಿ ವರ್ತಿಸ್ತಾನೆ ಒಂದು ಕೊಟ್ಟ ಸನ್ನಿವೇಶದಲ್ಲಿ, ಇದೆಲ್ಲವನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಒಟ್ಟಿನಲ್ಲಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತ ಬಂದಾಗ ನಾವಿಲ್ಲಿ ಏನು ಕಲಿತೇವೆ ಅಂತ ಹೇಳಿದರೆ, ಇದನ್ನೂ ಕಲಿತೇವೆ, ಜೊತೆಗೆ ಇದನ್ನೂ ಕಲಿತೇವೆ. ಅಂದರೆ ಸಾಂಪ್ರದಾಯಿಕ ದೃಷ್ಟಿಕೋನವನ್ನು ಕಲಿತೇವೆ, ಆಧುನಿಕ ದೃಷ್ಟಿಕೋನವನ್ನು ಕಲಿತೇವೆ. ಆದರೆ ನಾವು ಇತ್ತೀಚೆಗೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದಲ್ಲಿ ಹೊಸ ಹೊಸ ಪರಿಕಲ್ಪನೆಗಳಿಗೆ ನಮ್ಮನ್ನು ಒಡ್ಕೊಳ್ಳೋದ್ರಿಂದ ಆಧುನಿಕ ದೃಷ್ಟಿಕೋನ ಹೆಚ್ಚು ಮಹತ್ವವನ್ನು ಪಡೆದಿದೆ ಅಂತ ನಾವಿಲ್ಲಿ ಹೇಳಬಹುದು. ಸರಳವಾಗಿ ತೌಲನಿಕ ಸರ್ಕಾರ ಅಂತ ಹೇಳಿದರೆ ಇಲ್ಲಿ ಸರ್ಕಾರದ ಸಂಸ್ಥೆಗಳ ಅಧ್ಯಯನ, ತೌಲನಿಕ ರಾಜಕೀಯ ಅಂತ ಹೇಳಿದರೆ ಸಂಪೂರ್ಣ ರಾಜಕೀಯ ವ್ಯವಸ್ಥೆಯ ಅಧ್ಯಯನ. ಅಂದರೆ ಕಂಪ್ಲೀಟಾಗಿ ನಾವು ಪೊಲಿಟಿಕಲ್ ಸಿಸ್ಟಮ್ ಅಂತ ಹೇಳ್ತೇವೆ, ಹಿಂದೆ ನಾವು ಸ್ಟೇಟ್ ಅಂತ ಹೇಳ್ತಾ ಇದ್ವಿ. ಇಂಡಿಯಾ ಅಂದರೆ ಒಂದು ಸ್ಟೇಟ್ ಅಂತ ಅಲ್ಲ, ಈಗ ಇಂಡಿಯಾ ಅನ್ನೋದೊಂದು ಸಿಸ್ಟಮ್. ಕೇವಲ ನಮಗೆ ರಾಜ್ಯ ಏನು ಮಾಡುತ್ತೆ ಅಂತ ನಾವಿಲ್ಲಿ ಕೇಳಿ ಕೂತ್ಕೊಂಡಿಲ್ಲ, ಬದಲಾಗಿ ರಾಜ್ಯಕ್ಕೋಸ್ಕರ ನಾವೇನು ಮಾಡ್ತೇವೆ, ರಾಜ್ಯ ಏನು ಮಾಡಬೇಕು, ಏನು ಮಾಡಬಾರ್ದು, ಸಂಪೂರ್ಣವಾಗಿ ಈಗ ಇಲ್ಲಿ ನಿರ್ಧಾರ ಮಾಡೋದು ಮನುಷ್ಯ. ಹಾಗಾಗಿ ಮನುಷ್ಯನ ರಾಜಕೀಯ ವರ್ತನೆಯನ್ನು ಕಲಿತೇವೆ. ಹಾಗಾಗಿ ಸಂಪೂರ್ಣ ರಾಜಕೀಯ ವ್ಯವಸ್ಥೆಯ ಕುರಿತಾಗಿ ನಾವು ತೌಲನಿಕ ಸರ್ಕಾರ ಮತ್ತು ರಾಜ್ಯದಲ್ಲಿ ಅಧ್ಯಯನ ಮಾಡ್ತೇವೆ. ಇನ್ನು ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ನಾವು ನೋಡೋದಾಗಿದ್ರೆ, ವಿವಿಧ ದೇಶಗಳ ಸರ್ಕಾರಗಳ ರಚನೆ, ಕಾರ್ಯ ಮತ್ತು ಸಂಸ್ಥೆಗಳನ್ನು ಪರಸ್ಪರ ಹೋಲಿಸಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ತೌಲನಿಕ ಸರ್ಕಾರ ಎಂದು ಕರೆಯಲಾಗ್ತದೆ ಅಂತ ಹೇಳಿ. ವಿವಿಧ ದೇಶಗಳ ಸರ್ಕಾರಗಳ ಸಂರಚನೆ ಹೇಗಿದೆ, ಯಾವೆಲ್ಲ ಕಾರ್ಯಗಳನ್ನು ಅದು ನಿರ್ವಹಿಸ್ತದೆ, ಸಂಸ್ಥೆಗಳನ್ನೆಲ್ಲ ನಾವು ಪರಸ್ಪರ ಹೋಲಿಸಿ ನೋಡಿ ಅಧ್ಯಯನ ಮಾಡುವುದು ಅಂತ. ಒಂದು ಸರಳ ಉದಾಹರಣೆ ನೋಡೋದಾಗಿದ್ರೆ, ಭಾರತ ಪ್ರಜಾಸತ್ತಾತ್ಮಕ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ, ಅಮೇರಿಕ ಕೂಡ ಪ್ರಜಾಪ್ರಭುತ್ವ ಸರ್ಕಾರ ಮಾದರಿಯನ್ನು ಹೊಂದಿದೆ. ಆದರೆ ಇಲ್ಲಿ ವ್ಯತ್ಯಾಸ ಇದೆ ಅಲ್ವಾ. ನಮ್ಮದು ಸಂಸದೀಯ ಮಾದರಿಯ ಸರ್ಕಾರ, ಅಮೇರಿಕದ್ದು ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಧ್ಯಕ್ಷೀಯ ಮಾದರಿಯ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ. ಅಲ್ಲಿ ಅಧ್ಯಕ್ಷ ಸುಪ್ರೀಂ ಆದರೆ, ನಮ್ಮಲ್ಲಿ ರಾಷ್ಟ್ರಪತಿ ಅವರು ಸುಪ್ರೀಂ ಆಗಿದ್ದರೂ ಕೂಡ ನಿಜವಾದ ಅಧಿಕಾರವನ್ನು ಎಕ್ಸಸೈಸ್ ಮಾಡೋದು ನಮ್ಮಲ್ಲಿ ಪ್ರಧಾನಿ ಅಲ್ವಾ. ಇಂಗ್ಲೆಂಡ್ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ, ಆದರೆ ಇಲ್ಲಿ ಇವತ್ತೂ ಕೂಡ ಪ್ರಧಾನಿ ಪವರ್ಫುಲ್ ಆಗಿದ್ದರೂ ಕೂಡ ಇಂಗ್ಲೆಂಡ್ನ ರಾಣಿ ಅಥವಾ ಇವಾಗ ರಾಜ ಅಲ್ವಾ. ಸೊ ರಾಜಪ್ರಭುತ್ವಕ್ಕೂ ಕೂಡ ಅಲ್ಲಿ ಆದ್ಯತೆಯನ್ನು ನೀಡಲಾಗಿದೆ. ಮೂರೂ ದೇಶಗಳನ್ನು ಹೋಲಿಸಿ ನೋಡಿದಾಗ ನಮಗೆ ಯಾವುದು ಸರಿ, ಯಾವುದು ತಪ್ಪಾದರೆ ಯಾವುದನ್ನು ಸರಿಪಡಿಸ್ಬೋದು, ಅವೆಲ್ಲವನ್ನು ಗಮನಿಸಿ ನಾವು ಬದಲಾವಣೆಗೆ ಒಡ್ಕೊಳ್ಬೇಕಾ ಅಥವಾ ಹೊಸದನ್ನು ನಾವು ಅನ್ವೇಷಣೆ ಮಾಡಬೇಕಾ ಅನ್ನೋದನ್ನು ನಾವಿಲ್ಲಿ ಕಲಿತೇವೆ ಅಂತ. ವಿವಿಧ ದೇಶಗಳ ಸರ್ಕಾರಗಳ ರಚನೆ, ಕಾರ್ಯ ಮತ್ತು ಸಂಸ್ಥೆಗಳನ್ನು ಪರಸ್ಪರ ಹೋಲಿಸಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ತೌಲನಿಕ ಸರ್ಕಾರ ಎಂದು ಕರೆಯಲಾಗುತ್ತದೆ ಅಂತ. ಇನ್ನು ವ್ಯಾಖ್ಯಾನಗಳನ್ನು ನೋಡೋದಾಗಿದ್ದರೆ, ಡೆಫಿನೇಷನ್ಸ್ ಅಂತ ಫ್ರೀಮನ್ ಅನ್ನೋರು ಹೇಳ್ತಾರೆ, ವಿವಿಧ ಬಗೆಯ ಸರ್ಕಾರಗಳು ಮತ್ತು ವಿಭಿನ್ನ ರಾಜಕೀಯ ಸಂಸ್ಥೆಗಳ ತೌಲನಿಕ ವಿಶ್ಲೇಷಣೆಯೇ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತ. ಇನ್ನು ಜೀನ್ ಬ್ಲಾಂಡಲ್ ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ಆಧುನಿಕ ಜಗತ್ತಿನ ವಿವಿಧ ರಾಷ್ಟ್ರಗಳ ಸರ್ಕಾರಗಳ ಮಾದರಿಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ತೌಲನಿಕ ಸರ್ಕಾರ ಅಂತ ಜೀನ್ ಬ್ಲಾಂಡಲ್ ಅವರು ಹೇಳುವಂಥದ್ದು. ಇನ್ನು ಗಾರ್ನರ್ ಅವರು ಹೇಳ್ತಾರೆ, ವಿವಿಧ ರಾಷ್ಟ್ರಗಳ ಸರ್ಕಾರಗಳ ಸಂಘಟನೆ ಮತ್ತು ಕಾರ್ಯವೈಖರಿಯನ್ನು ಹೋಲಿಸಿ ಅಧ್ಯಯನ ಮಾಡುವುದು ತೌಲನಿಕ ಸರ್ಕಾರ ಅಂತ. ಇನ್ನು ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಸ್ವರೂಪ ಹೇಗಿದೆ ಅಂತ, ನೇಚರ್ ಅಂತ ಹೇಳ್ತೀವಲ್ಲ ನಾವು, ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಸ್ವರೂಪ ಹೇಗಿದೆ ಅಂತ, ಇದೆಲ್ಲ ನೋಡಿ ಪರಿಕಲ್ಪನೆಗೆ ಸಂಬಂಧಪಟ್ಟಂಥ ವಿಷಯ. ಇದನ್ನು ನಾವು ಒಂದು ಸಲ ತುಂಬ ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ಪ್ರಶ್ನೆಗೂ ಕೂಡ ಅಥವಾ ಯಾವುದೇ ಸನ್ನಿವೇಶದಲ್ಲೂ ಕೂಡ ನಾವು ಆ ಕಾನ್ಸೆಪ್ಟನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ.
ಅದಕ್ಕಾಗಿ ಈ ಸ್ವರೂಪ ಏನು ಈ ಪತ್ರಿಕೆಯದು ಅನ್ನೋದು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಸ್ವರೂಪ ಹೇಗಿದೆ ಅಂದರೆ, ಮೊದಲನೇದಾಗಿ ವೈಜ್ಞಾನಿಕ ಸ್ವರೂಪವನ್ನು ಹೊಂದಿದೆ ಅಂತ, ಸೈಂಟಿಫಿಕ್ ಅಂತ. ಅಂದರೆ ವಿಜ್ಞಾನದ ವಿಧಾನಗಳನ್ನು ಬಳಸ್ಕೊಂಡು ರಾಜಕೀಯ ವ್ಯವಸ್ಥೆಗಳನ್ನು ವಸ್ತುನಿಷ್ಠವಾಗಿ ನಿಖರವಾಗಿ ನಾವಿಲ್ಲಿ ಅಧ್ಯಯನ ಮಾಡುವಂಥದ್ದು. ಎರಡನೇದು ತುಲನಾತ್ಮಕ ಸ್ವರೂಪ ಅಂತ, ಹೋಲಿಕಾ ಸ್ವರೂಪ, ಕಂಪ್ಯಾರಿಟಿವ್ ಅಂತ. ವಿವಿಧ ದೇಶಗಳ ರಾಜಕೀಯ ವ್ಯವಸ್ಥೆಗಳನ್ನು ಹೋಲಿಕೆ ಮಾಡುವ ಮೂಲಕ ಅವುಗಳ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ ಅಂತ. ಮೂರನೇದು ವಿಶ್ಲೇಷಣಾತ್ಮಕ ಅಂಥೇಳಿ. ವಿಶ್ಲೇಷಣಾತ್ಮಕ ಅಂದರೆ ಅನಾಲಿಟಿಕಲ್ ಅಂತ ನೇಚರ್. ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ರಾಜಕೀಯ ಸಂಸ್ಥೆ ಆಗಿರ್ಬೋದು, ರಾಜಕೀಯ ಪ್ರಕ್ರಿಯೆಗಳಾಗಿರ್ಬೋದು, ಅಥವಾ ರಾಜಕೀಯ ನಡವಳಿಕೆಗಳಿರ್ಬೋದು, ಇವುಗಳನ್ನು ನಾವು ಆಳವಾಗಿ ವಿಶ್ಲೇಷಣೆ ಮಾಡುವುದು. ಇದು ಇತ್ತೀಚೆಗೆ ತುಂಬ ಅಗತ್ಯ. ಯಾಕಂತ ಹೇಳಿದರೆ, ಈಗ ಸರ್ಕಾರ ಯಾವುದೇ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಇಲ್ಲಿ ಮನುಷ್ಯ ಅದಕ್ಕೆ ಹೇಗೆ ಸ್ಪಂದಿಸ್ತಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ಅವನು ಸರ್ಕಾರದ ಪರ ಮತ ಚಲಾಯಿಸ್ತಾನೆ ಅಥವಾ ವಿರೋಧವಾಗಿದ್ದಾನ ಅಂಥೇಳಿ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ಸೊ ವಿಶ್ಲೇಷಣಾತ್ಮಕ ಸ್ವರೂಪವನ್ನು ಹೊಂದಿದೆ ಅಂತ. ಇನ್ನು ಅನುಭವಾಧಾರಿತ ಸ್ವರೂಪ, ಎಂಪೆರಿಕಲ್ ಅಂತ. ಇಲ್ಲಿ ನೈಜ ಘಟನೆ ಮತ್ತು ಅಂಕಿಅಂಶ ಮತ್ತು ವಾಸ್ತವಿಕ ಮಾಹಿತಿಯ ಆಧಾರದ ಮೇಲೆ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ ಅಂತ. ಅಂದರೆ ತುಂಬ ನಾವು ಜಾಸ್ತಿ ಮೌಲ್ಯಗಳಿಗೆ, ಆದರ್ಶಗಳಿಗೆ ಇಲ್ಲಿ ಮಣಿಯೋದಿಲ್ಲ. ಅವು ಬೇಕು ನಿಜ, ಆದರೆ ಅದಕ್ಕಿಂತ ಹೆಚ್ಚು ನಮಗೆ ಬೇಕಾಗಿರೋದು ವಾಸ್ತವ ಮತ್ತು ವಿಜ್ಞಾನ. ಹಾಗಾಗಿ 1950ನೇ ಇಸ್ವಿ ನಂತರ ಬಿಹೇವಿಯರಲಿಸಮ್ ಅಂತ, ವರ್ತನವಾದ ಅನ್ನುವಂಥ ಹೊಸ ಪರಿಕಲ್ಪನೆ ರಾಜ್ಯಶಾಸ್ತ್ರದಲ್ಲಿ ಹುಟ್ಕೊಳ್ಳಿಕ್ಕೆ ಕಾರಣ ಆಯಿತು. ಇನ್ನು ಐದನೇದು ಚಲನಶೀಲ ಸ್ವರೂಪ, ಡೈನಾಮಿಕ್ ನೇಚರ್ ಅಂತ. ಸಮಾಜ ಮತ್ತು ರಾಜಕೀಯದಲ್ಲಿ ಆಗುವಂಥ ಬದಲಾವಣೆಗಳಿಗೆ ಅನುಗುಣವಾಗಿ ತನ್ನ ಅಧ್ಯಯನವನ್ನು ವಿಸ್ತರಿಸುವುದು ಅಂತ. ಹಿಂದೆ ರಾಜ್ಯದ ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಅದಕ್ಕೆ ರಾಜ್ಯಕ್ಕೆ ನಾವು ಕಾನ್ಸಂಟ್ರೇಷನ್ ಜಾಸ್ತಿ ಕೊಟ್ಟು ಓದ್ತಾ ಇದ್ವಿ. ಈಗ ರಾಜ್ಯಕ್ಕಿಂತ ಮಾನವನ ರಾಜಕೀಯ ವರ್ತನೆನೇ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಆತ ಯಾವ ಪಕ್ಷದ ಪರ ಇದ್ದಾನೆ, ಯಾವ ಹಿತಾಸಕ್ತಿ ಗುಂಪನ್ನು ಕಟ್ತಾ ಇದ್ದಾನೆ, ಅವನ ಒಲವೇನು, ಈ ರಾಜಕೀಯದಲ್ಲಿ ಅವನು ತೃಪ್ತಿ ಹೊಂದಿದ್ದಾನ ಇಲ್ವಾ. ಸೊ ಇಲ್ಲೀಗ ಆಡಳಿತ ಅಥವಾ ಅಧಿಕಾರಶಾಹಿಗಳಾಗಿರಬಹುದು, ರಾಜಕಾರಣಿಗಳಾಗಿರ್ಬೋದು, ಅವರು ಅಧಿಕಾರಕ್ಕಾಗಿ ಹೋರಾಟ ಮಾಡಬಹುದು, ಪೈಪೋಟಿಯನ್ನು ನಡೆಸಬಹುದು. ಆದರೆ ಅವೆಲ್ಲರಿಗಿಂತಲೂ ಹೆಚ್ಚು ಆತ ಗಮನ ಹರಿಸಬೇಕಾಗಿರೋದು ಮನುಷ್ಯನ ವರ್ತನೆ ಹೇಗಿದೆ ಅಂತ. ಮನುಷ್ಯ ಬದಲಾದ ಹಾಗೆ, ಅವನ ಬೇಡಿಕೆಗಳು ಬದಲಾದ ಹಾಗೆ ರಾಜಕೀಯದವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಕೆಲವು ಸಂದರ್ಭದಲ್ಲಿ ಬದಲಾಗಿ ಹೋಗ್ತವೆ ಅಲ್ವಾ. ಸೊ ಇದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ ಅಂತ. ಚಲನಶೀಲ ಸ್ವರೂಪವನ್ನು ಹೊಂದಿದೆ. ಇನ್ನು ಅಂತರ್ಶಿಸ್ತೀಯ ಸ್ವರೂಪ, ಇಂಟರ್ ಡಿಸಿಪ್ಲಿನರಿ ನೇಚರ್ ಅಂತ. ತೌಲನಿಕ ಸರ್ಕಾರ ಮತ್ತು ರಾಜ್ಯಶಾಸ್ತ್ರದ ಒಂದು ಉಪಶಾಖೆಯಾಗಿದ್ದರೂ ಕೂಡ ನಾವಿಲ್ಲಿ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಇತಿಹಾಸ, ಮನೋವಿಜ್ಞಾನ ಮತ್ತು ಮಾನವಶಾಸ್ತ್ರದಂಥ ಇತರ ಸಾಮಾಜಿಕ ವಿಜ್ಞಾನಗಳ ಜ್ಞಾನವನ್ನು ಬಳಸಿಕೊಂಡು ನಾವಿಲ್ಲಿ ಅಧ್ಯಯನವನ್ನು ಕೈಗೊಳ್ಳುತ್ತೇವೆ. ಏಳನೇದು ವರ್ತನಾತ್ಮಕ ಸ್ವರೂಪ ಅಂತ, ಬಿಹೇವಿಯರಲ್ ನೇಚರ್. ಇಲ್ಲಿ ರಾಜಕೀಯ ನಾಯಕರಾಗಿರ್ಬೋದು, ಮತದಾರರು, ರಾಜಕೀಯ ಪಕ್ಷಗಳು, ಒತ್ತಡ ಗುಂಪುಗಳು ಅಥವಾ ಹಿತಾಸಕ್ತಿ ಗುಂಪುಗಳ ವರ್ತನೆಯನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ ಅಂತ. ಇನ್ನು ಸಮಸ್ಯೆ ಪರಿಹಾರಕ ಸ್ವರೂಪ, ಪ್ರಾಬ್ಲಮ್ ಸಾಲ್ವಿಂಗ್ ನೇಚರ್ ಅಂತ. ವಿವಿಧ ದೇಶಗಳ ಅನುಭವಗಳನ್ನು ಹೋಲಿಕೆ ಮಾಡುವ ಮೂಲಕ ಉತ್ತಮ ಆಡಳಿತ ಮತ್ತು ನೀತಿಗಳ ರೂಪಿಸುವಿಕೆಗೆ ಸಹಾಯ ಮಾಡುವಂಥದ್ದು ಅಂತ. ಕೆಲವೊಮ್ಮೆ ಹೊಸದಾಗಿ ಏನೋ ಕಂಡು ಹುಡುಕುವ ಬದಲು ಈಗಾಗಲೇ ನಮಗೆ ಆಗಿರುವ ಅನುಭವಗಳು ಕೆಲವೊಮ್ಮೆ ಹೊಸ ಪಾಠವನ್ನು ಕಲಿಸ್ತವೆ ಅಲ್ವಾ. ತುಂಬ ಸರ್ತಿ ನಾವು ಫೈಲ್ ಆಗಿರ್ತೇವೆ, ಎಲ್ಲಿ ಹೋದರೂ ಲಾಸೇ ಕಾಣುತ್ತದೆ, ನಮಗೆ ಒಳ್ಳೆಯ ಆಶಾವಾದ ಭರವಸೆ ಕಾಣೋದಿಲ್ಲ. ಆದರೆ ನಾವು ಎಲ್ಲಿ ಕಳ್ಕೊಂಡಿದ್ದೇವೋ ಅಲ್ಲಿ ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಎಲ್ಲೋ ಒಂದು ಕಡೆ ಅದು ಭರವಸೆಯ ಆಶಾಕಿರಣ ಕಾಣಬಹುದು ನಮಗೆ, ಬಟ್ ಐಡೆಂಟಿಫೈ ಮಾಡಬೇಕು ಅಲ್ವಾ. ಸೊ ವಿವಿಧ ದೇಶಗಳ ಅನುಭವವನ್ನು ಹೋಲಿಕೆ ಮಾಡುವ ಮೂಲಕ ಏನು ಮಾಡ್ಬೋದು, ಒಳ್ಳೆಯ ಆಡಳಿತ ಹೇಗೆ ಮಾಡಬೇಕು ಅಂತ ಕಲಿಬೋದು, ಒಳ್ಳೆಯ ನೀತಿಗಳನ್ನು ಜಾರಿ ಮಾಡ್ಬೋದು ಜನರಿಗೋಸ್ಕರ ಅಲ್ವಾ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ನೇಚರ್, ಸಮಸ್ಯೆ ಪರಿಹಾರಕ ಸ್ವರೂಪವನ್ನು ಕೂಡ ಇಲ್ಲಿ ನಾವು ತೌಲನಿಕ ಸರ್ಕಾರದಲ್ಲಿ ಅಧ್ಯಯನ ಮಾಡ್ತೇವೆ. ಇನ್ನು ಸಾರ್ವತ್ರಿಕ ಮತ್ತು ಸ್ಥಳೀಯ ಸ್ವರೂಪ ಅಂತ, ಯೂನಿವರ್ಸಲ್ ಮತ್ತು ಕಾಂಟೆಕ್ಚುವಲ್ ನೇಚರ್. ಹೇಗೆ ಇದು ಅಂತ ಹೇಳಿದ್ರೆ, ಕೆಲವು ರಾಜಕೀಯ ತತ್ವಗಳು ಸಾರ್ವತ್ರಿಕವಾಗಿದ್ದರೂ ಕೂಡ ಇಲ್ಲಿ ಪ್ರತಿ ದೇಶದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಪರಿಗಣಿಸಿ ಅಧ್ಯಯನ ಮಾಡುವಂಥದ್ದು. ಇದು ಹೌದಲ್ವಾ. ಯಾಕಂತ ಹೇಳಿದ್ರೆ, ಈಗ ಆಡಳಿತ ಮಾಡೋದು ಇಂಗ್ಲೆಂಡಲ್ಲಾದರೂ, ಅಮೆರಿಕದಲ್ಲಾದರೂ, ಭಾರತದಲ್ಲಾದರೂ ಆಡಳಿತ ಮಾಡಲೇಬೇಕಾಗತ್ತೆ ಒಮ್ಮೆ ಸರ್ಕಾರ ರಚನೆ ಆದಮೇಲೆ. ಆದರೆ ಪರಿಸ್ಥಿತಿ ಮತ್ತು ಅಲ್ಲಿ ಜನರ ಮನಸ್ಥಿತಿ ಎರಡನ್ನೂ ಕೂಡ ಅರ್ಥ ಮಾಡಿಕೊಂಡು ಆಡಳಿತ ಮಾಡೋದು ತುಂಬ ಮುಖ್ಯ. ಈಗ ಭಾರತದ ಇತಿಹಾಸವನ್ನು ನಾವು ಗಮನಿಸಿದರೆ, ಇಲ್ಲಿದ್ದ ರೀತಿಯ ಆಡಳಿತವನ್ನು ನಾವು ಇಂಗ್ಲೆಂಡಲ್ಲಿ ಮಾಡಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ಅಮೆರಿಕದ ರಾಜಕೀಯ ಪರಿಸ್ಥಿತಿನೇ ಬೇರೆ ಅಲ್ವಾ. ಅವರು ಬಂಡವಾಳಶಾಹಿ ಪರ ಇದ್ದಾರೆ, ನಾವಿಲ್ಲಿ ಸಮಾಜವಾದಿಗಳಾಗಿದ್ದೇವೆ. ಸಮಾಜವಾದದ ಪರ ನಾವು ಇಲ್ಲಿ ಆ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಆಡಳಿತ ಮಾಡ್ತಾ ಇದ್ದೇವೆ. ಹೀಗೆ ಆದಾಗ ಏನಾಗುತ್ತೆ, ದೇಶದ ಇತಿಹಾಸ, ಸಂಸ್ಕೃತಿ, ಸಮಾಜ ಹೇಗಿದೆ ಎಲ್ಲವನ್ನು ನಾವು ಗಮನಕ್ಕೆ ತಗೊಳ್ಬೇಕಾಗ್ತದೆ ಅಂತ. ಇನ್ನು ನವೀನ ಪರಿಕಲ್ಪನೆಗಳಿಗೆ ಪ್ರೇರಕ ಅಂತ, ಇನ್ಸ್ಪೈರಿಂಗ್ ಫೋರ್ಸ್ ಟು ನ್ಯೂ ಕಾನ್ಸೆಪ್ಟ್.
ಹೊಸ ರಾಜಕೀಯ ಪರಿಕಲ್ಪನೆಗಳು. ಈಗ ಇತ್ತೀಚೆಗಂತೂ ನಾವು ರಾಜಕೀಯ ಸಂಸ್ಕೃತಿ, ರಾಜಕೀಯ ಅಭಿವೃದ್ಧಿ, ರಾಜಕೀಯ ಆಧುನೀಕರಣ, ರಾಜಕೀಯ ಸಾಮಾಜೀಕರಣ ಮುಂತಾದ ಎಲ್ಲ ಹೊಸ ಹೊಸ ಪರಿಕಲ್ಪನೆಗಳನ್ನು ಕಲಿತಾ ಇದ್ದೇವೆ. ಪೊಲಿಟಿಕಲ್ ಡೆವಲಪ್ಮೆಂಟ್, ರಾಜಕೀಯವನ್ನು ನಾವು ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತ. ಹಿಂದೆ ಆಡಳಿತ ಮಾಡೋದೇ ರಾಜಕೀಯ, ಅಧಿಕಾರ ಪಡ್ಕೊಳ್ಳೋದೇ ರಾಜಕೀಯ ಅನ್ನೋದಾಗಿದ್ರೆ ಆ ರಾಜಕೀಯವನ್ನು ಕೂಡ ನಾವು ಅಭಿವೃದ್ಧಿ ಮಾಡ್ಬೋದಾ ಅಂತ. ಈಗ ಸಾಮಾಜಿಕ ಅಭಿವೃದ್ಧಿ ಕೇಳಿದ್ದೇವೆ ನಾವು, ಸಮಾಜದಲ್ಲಿ ಸಮಾನತೆ ತರುವುದು, ಆರ್ಥಿಕ ಅಭಿವೃದ್ಧಿ, ಆದಾಯದ ಅಸಮಾನತೆಯನ್ನು ತಗ್ಗಿಸುವಂಥದ್ದು ಅಲ್ವಾ. ರಾಜಕೀಯ ಅಭಿವೃದ್ಧಿ ಹೇಗೆ ಮಾಡೋದು ನಾವು ಅಲ್ವಾ. ಇದೆಲ್ಲ ವಿಶೇಷವಾದ ಪರಿಕಲ್ಪನೆಗಳು. ಈ ಎಲ್ಲ ಪರಿಕಲ್ಪನೆಗಳನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಂಡಾಗ ನಾವು ಕರೆಕ್ಟಾಗಿ ನಾವು ಗಮನಿಸ್ತೇವೆ ಪೊಲಿಟಿಕಲ್ ಸೈನ್ಸಲ್ಲಿ ಏನು ಕಲಿತೇವೆ, ಕಂಪ್ಯಾರಿಟಿವ್ ಪಾಲಿಟಿಕ್ಸಲ್ಲಿ ನಾವು ಏನು ಕಲಿತೇವೆ ಅನ್ನೋದು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಇನ್ನು ಸ್ಕೋಪ್ ಏನು ಅಂತ ಎಲ್ಲ ಕಲಿತಾದ್ಮೇಲೆ ಇದರ ವ್ಯಾಪ್ತಿ, ಇದರಲ್ಲಿ ನಾವು ಏನು ಕಲಿತೇವೆ ಅನ್ನೋದು ತುಂಬ ಮುಖ್ಯ ಅಲ್ವಾ. ಈ ಅಧ್ಯಯನದಲ್ಲಿ ನಾವು ಕಲಿಯುವಂಥದ್ದು ಒಂದನೇದು ಸಂವಿಧಾನದ ಅಧ್ಯಯನ. ಹೌದು, ತೌಲನಿಕ ಸರ್ಕಾರ ಮತ್ತು ರಾಜಕೀಯದಲ್ಲಿ ನಾವು ವಿವಿಧ ದೇಶಗಳ ಸಂವಿಧಾನ ಹೇಗಿದೆ ಅಂತ. ಯಾಕಂದರೆ ಆಡಳಿತ ಮಾಡಲಿಕ್ಕೆ ಮೂಲಾಧಾರನೇ ಸಂವಿಧಾನ ಅಲ್ವಾ. ಪ್ರತಿ ದೇಶದ ಸಂವಿಧಾನ ಕೂಡ ಹಲವು ಇತಿಹಾಸದ ಕಥೆಗಳನ್ನು ಹೇಳ್ತವೆ. ಆ ಇತಿಹಾಸ ಮುಂದೆ ಆಡಳಿತ ಮಾಡಲಿಕ್ಕೆ ಸ್ಫೂರ್ತಿ ಅದು ಅಲ್ವಾ. ಹಾಗಾಗಿ ಸಂವಿಧಾನದ ಅಧ್ಯಯನ ಮಾಡ್ತೇವೆ. ವಿವಿಧ ದೇಶಗಳ ಸಂವಿಧಾನಗಳ ರಚನೆ, ತತ್ವ ಹೇಗಿದೆ, ಕಾರ್ಯವೈಖರಿ ಹೇಗಿದೆ ಅಂತ ನಾವು ತುಲನಾತ್ಮಕವಾಗಿ ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಎರಡನೇದು ಸರ್ಕಾರದ ರಚನೆ ಮತ್ತು ಕಾರ್ಯ ಅಂತ ಹೇಳಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ರಚನೆ ಮತ್ತು ಅಧಿಕಾರವನ್ನು ಹೋಲಿಕೆ ಮಾಡೋದು. ಈಗ ನ್ಯಾಯಾಂಗ ವಿಮರ್ಶೆ ಹೇಗೆ ಮಾಡಬೇಕು ಅಂದರೆ ನಾವು ಅಮೇರಿಕಾ, USA ಅದು ನೋಡಿ ನಾವು ಇಲ್ಲಿ ಭಾರತದಲ್ಲಿ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ, ಜುಡಿಷಿಯಲ್ ರಿವ್ಯೂ ಅಂತ ಹೇಳಿ ಅಲ್ವಾ. ಈ ಕಲಿಗೆ ಏನಾಗುತ್ತೆ ಇದು ಅಂದರೆ, ಇನ್ನೊಬ್ಬರ ರಾಜಕೀಯ ಅಥವಾ ಆಡಳಿತವನ್ನು ಗಮನಿಸಿದಾಗ ನಮ್ಮಲ್ಲಿ ಏನಾದರೂ ಇಲ್ಲ, ಕೊರತೆ ಉಂಟಾದರೆ ಏನು ಮಾಡ್ತೇವೆ ನಾವು, ಅದನ್ನು ನಮ್ಮ ಪರಿಸ್ಥಿತಿಗೆ ಅಥವಾ ಆಡಳಿತ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಅದನ್ನು ಅಡಾಪ್ಟ್ ಮಾಡಿಕೊಳ್ತೇವೆ. ಇದನ್ನು ನಾವಿಲ್ಲಿ ಕಲಿತೇವೆ. ಇನ್ನು ಮೂರನೇದು ರಾಜಕೀಯ ವ್ಯವಸ್ಥೆಗಳ ಅಧ್ಯಯನ, ಸ್ಟಡಿ ಆಫ್ ಪೊಲಿಟಿಕಲ್ ಸಿಸ್ಟಮ್ ಅಂತ. ಹಿಂದೆ ಹೇಳಿದಾಗೆ ಈಗ ನಾವು ಸ್ಟೇಟ್ ಅನ್ನೋಕ್ಕಿಂತಲೂ ಈಗ ಪೊಲಿಟಿಕಲ್ ಸಿಸ್ಟಮ್ ಅಂತ ಕರಿತೇವೆ. ಇಲ್ಲಿ ಪ್ರಜಾಪ್ರಭುತ್ವ ಆಗಿರ್ಬೋದು, ಸರ್ವಾಧಿಕಾರ, ರಾಜ್ಯಪ್ರಭುತ್ವ, ಸಮಾಜವಾದಿ ಮತ್ತು ಮಿಶ್ರ ರಾಜಕೀಯ ವ್ಯವಸ್ಥೆ ಏನೆಲ್ಲ ಹೊಸ ಹೊಸದು ಬಂದಿದೆಯೋ ಅವೆಲ್ಲ ವ್ಯವಸ್ಥೆಗಳ ಅಧ್ಯಯನವನ್ನು ತುಂಬ ಆಳವಾಗಿ ಮಾಡ್ತೇವೆ ನಾವು. ಇನ್ನು ನಾಲ್ಕನೇದು ರಾಜಕೀಯ ಪ್ರಕ್ರಿಯೆಗಳ ಅಧ್ಯಯನ, ಪೊಲಿಟಿಕಲ್ ಪ್ರೊಸೆಸ್ ಅಂತ. ಚುನಾವಣೆ, ಮತದಾನದ ನಡವಳಿಕೆ ಇರ್ಬೋದು, ರಾಜಕೀಯ ಪಕ್ಷಗಳು, ಒತ್ತಡ ಗುಂಪುಗಳು, ಸಾರ್ವಜನಿಕ ಅಭಿಪ್ರಾಯಗಳ ಅಧ್ಯಯನ ಮಾಡೋದು ಇಲ್ಲಿ ನಾವು ಕಲಿತೇವೆ. ಇದರ ವ್ಯಾಪ್ತಿ ಅದು ಅಂತ ಹೇಳಿ. ಈಗ ಸರ್ಕಾರ ಒಂದು ನೀತಿಯನ್ನು ರಚನೆ ಮಾಡಿ ಜಾರಿಗೊಳಿಸಿದೆ ಅಂತ ಹೇಳಿದ್ರೆ ಅದನ್ನು ಮೌಲ್ಯಮಾಪನ ಮಾಡಬೇಕಲ್ವಾ. ಅದು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸಾರ್ವಜನಿಕರ ಅಲ್ವಾ. ಸಾರ್ವಜನಿಕರ ಅಭಿಪ್ರಾಯನೇ ಮೌಲ್ಯಮಾಪನ. ಎಕ್ಸಾಮ್ ಬರೆದು ರಿಸಲ್ಟ್ ಕೊಡೋದು ಹೇಗೆ ಅಂತ ಹೇಳಿದರೆ ವಿದ್ಯಾರ್ಥಿ ಪರೀಕ್ಷೆ ಬರೀತಾನೆ ಅಲ್ವಾ. ಹಾಗಾಗಿ ಆಡಳಿತ ಮಾಡುವವರು ಒಳ್ಳೆ ನೀತಿಗಳನ್ನು ರಚಿಸ್ತಾರೆ, ಅನುಷ್ಠಾನ ಮಾಡ್ತಾರೆ. ಆದರೆ ಅದಕ್ಕೆ ಎಷ್ಟು ಅಂಕಗಳು ಅಂತ ಹೇಳಿ ಕೊಡೋದು ಮಾತ್ರ ಸಾರ್ವಜನಿಕರು. ಮೌಲ್ಯಮಾಪನ ಇವತ್ತಿಗೂ ಕೂಡ ಜನರ ಕೈಯಲ್ಲೇ ಇರುವಂಥದ್ದು. ಇನ್ನು ರಾಜಕೀಯ ಸಂಸ್ಕೃತಿ ಮತ್ತು ರಾಜಕೀಯ ಸಾಮಾಜಿಕೀಕರಣ, ಪೊಲಿಟಿಕಲ್ ಕಲ್ಚರ್ ಅಂಡ್ ಪೊಲಿಟಿಕಲ್ ಸೋಷಲೈಸೇಷನ್ ಅಂತ. ಇಲ್ಲಿ ನಾಗರಿಕರ ರಾಜಕೀಯ ಮೌಲ್ಯಗಳಾಗಿರ್ಬೋದು, ನಂಬಿಕೆ, ರಾಜಕೀಯ ಅರಿವು ಮತ್ತು ರಾಜಕೀಯ ಭಾಗವಹಿಸುವಿಕೆಯ ಅಧ್ಯಯನವನ್ನು ನಾವಿಲ್ಲಿ ಕೈಗೊಳ್ಳುತ್ತೇವೆ. ಇನ್ನು ಸಾರ್ವಜನಿಕ ಆಡಳಿತ ಮತ್ತು ನೀತಿ, ಆಡಳಿತ ವ್ಯವಸ್ಥೆ ಹೇಗಿದೆ, ಸಾರ್ವಜನಿಕ ನೀತಿಗಳ ರೂಪಣೆ ಹೇಗೆ ಮಾಡಿದ್ದಾರೆ ಅವರು, ಅನುಷ್ಠಾನ ಮತ್ತು ಪರಿಣಾಮಗಳ ಅಧ್ಯಯನ ಹೇಗೆ ಮಾಡಿದ್ದಾರೆ. ಸೊ ಇದೆಲ್ಲ ಸ್ಕೋಪಲ್ಲಿ ಬರ್ತದೆ. ಇಷ್ಟನ್ನು ನಾವು ಇಲ್ಲಿ ಏನು ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ನ ವ್ಯಾಪ್ತಿಯೊಳಗೆ ನಾವು ಇದನ್ನು ಅಧ್ಯಯನವನ್ನು ಮಾಡ್ತೇವೆ. ಇನ್ನು ರಾಜಕೀಯ ಅಭಿವೃದ್ಧಿ ಮತ್ತು ಆಧುನೀಕರಣ ಅಂಥೇಳಿ, ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಹಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ರಾಜಕೀಯ ಬೆಳವಣಿಗೆ ಮತ್ತು ಆಧುನೀಕರಣ ಅಧ್ಯಯನವನ್ನು ಮಾಡೋದು. ಇದು 7ನೇ ಪಾಯಿಂಟ್. ಇದು ಈಗ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ಥರ್ಡ್ ವರ್ಲ್ಡ್ ಅಂತ ಆಲ್ಫ್ರೆಡ್ ಇವರು ಕರೆದ್ರಲ್ಲ, ಅಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಹೇಳಿದ್ರೆ ಐರೋಪ್ಯ ದೇಶಗಳಾಗಿರ್ಬೋದು ಅಥವಾ ಮುಂದುವರೆದ ದೇಶಗಳು, ಅಮೇರಿಕಾ, ಕೆನಡಾಗಳಂಥ ದೇಶಗಳು. ಅವು ಏನು ಅಂದ್ಕೊಂಡಿವೆ ಅಂದರೆ ಅವು ಮುಂದುವರೆದಿವೆ, ನಾವೆಲ್ಲ ಹಿಂದುಳಿದಿದ್ದೇವೆ ಅಂತ ಹೇಳಿ. ಸೊ ಮುಂದುವರಿದ ಮತ್ತು ಹಿಂದುಳಿದ ರಾಷ್ಟ್ರಗಳ ರಾಜಕೀಯ ಬೆಳವಣಿಗೆ ಒಂದೇ ಥರ ಇರೋದಿಲ್ಲ. ಆಧುನಿಕತೆಗೆ ನಾವೆಲ್ಲ ಹೇಗೆ ನಮ್ಮನ್ನು ಒಗ್ಗಿಸ್ಕೊಂಡಿದ್ದೇವೆ ಇದನ್ನು ಕೂಡ ನಾವಿಲ್ಲಿ ಕಲಿತೇವೆ ಅಂತ. ಈಗ ಡಿಪೆಂಡೆನ್ಸಿ ಆಗಿರ್ಬೋದು, ಥಿಯರಿಗಳು ಬರ್ತವೆ, ಡೆವಲಪ್ಮೆಂಟಲಿಸಮ್ ಅಂತ ಬರ್ತವೆ. ಇದೆಲ್ಲ ಇತ್ತೀಚಿನ ಒಂದು 20-30 ವರ್ಷದ ಹಿಂದೆ ಆರಂಭವಾಗಿದ್ದ ಕೆಲವು ಪರಿಕಲ್ಪನೆಗಳು. ಇನ್ನು 8ನೇದು ಅಂತಾರಾಷ್ಟ್ರೀಯ ಪ್ರಭಾವವನ್ನು ನಾವಿಲ್ಲಿ ಅಧ್ಯಯನ ಮಾಡೋದು ಅಂತ ಹೇಳಿ. ಜಾಗತೀಕರಣ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರ್ಬೋದು, ವಿದೇಶಾಂಗ ನೀತಿ ದೇಶಗಳ ರಾಜಕೀಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಅಂತ ಹೇಳಿ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೇವೆ.
ಒಂದು 9ನೇದು ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳ ಅಧ್ಯಯನ ಮಾಡುವಂಥದ್ದು. ಜಾತಿ, ಧರ್ಮ, ಭಾಷೆ ಆಗಿರ್ಬೋದು, ಶಿಕ್ಷಣ, ಆರ್ಥಿಕ ಸ್ಥಿತಿ ಮತ್ತು ಸಂಸ್ಕೃತಿ ಎಲ್ಲ ರಾಜಕೀಯದ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅನ್ನೋದನ್ನು ನಾವಿಲ್ಲಿ ಕಲಿತೇವೆ. ಜೊತೆಗೆ ಉತ್ತಮ ಆಡಳಿತ ಮತ್ತು ನೀತಿಯನ್ನು ಕಲಿತೇವೆ. ಪಾಲಿಸಿ ಲರ್ನಿಂಗ್ ಅಂತ ಹೇಳಿ ವಿವಿಧ ದೇಶಗಳ ಅನುಭವಗಳನ್ನು ಹೋಲಿಕೆ ಮಾಡಿ ಉತ್ತಮ ಆಡಳಿತ ಮತ್ತು ಪರಿಣಾಮಕಾರಿ ಸಾರ್ವಜನಿಕ ನೀತಿಯನ್ನು ಹೇಗೆ ರೂಪಿಸಬೇಕು ಅನ್ನೋದಕ್ಕೆ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅನ್ನುವುದು ನಮಗೆ ಮಾರ್ಗದರ್ಶನ ನೀಡ್ತದೆ ಅಂತ. ಇನ್ನು ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಮಹತ್ವ ಏನು, ಇಂಪಾರ್ಟೆನ್ಸ್ ಏನು, ಇಷ್ಟೆಲ್ಲ ನಾವು ಕಲಿತ ಮೇಲೆ ಏನು ಕಲಿತೀವಿ ಅನ್ನೋದು ಗೊತ್ತಾಗಿದೆ. ಇದರ ಮಹತ್ವ ಏನು ಅಂತ ಕಲಿಯುವ ಅವಶ್ಯಕತೆ ಯಾಕೆ ನಮಗೆ ಅಂತ ಹೇಳಿದ್ರೆ, ತೌಲನಿಕ ಸರ್ಕಾರ ಮತ್ತು ರಾಜಕೀಯವನ್ನು ಅಧ್ಯಯನ ಮಾಡೋದ್ರಿಂದ ರಾಜಕೀಯ ವ್ಯವಸ್ಥೆಗಳ ಕುರಿತು ನಮಗೆ ಅರಿವು ಬರುತ್ತೆ ಅಂತ ಹೇಳಿ. ಈ ಅರಿವು ನಮಗೆ ರಾಜ್ಯಶಾಸ್ತ್ರವನ್ನು ಓದೋದ್ರಿಂದಾಗಲಿ, ಅಂತಾರಾಷ್ಟ್ರೀಯ ಸಂಬಂಧವನ್ನು ಅಥವಾ ಸಾರ್ವಜನಿಕ ಆಡಳಿತವನ್ನು, ಸಾರ್ವಜನಿಕ ನೀತಿಯನ್ನು ಅಧ್ಯಯನ ಮಾಡಿದಷ್ಟು ಇದು ಒಂದು ಹೊಸ ಬಾಗಿಲನ್ನು ತೆರೀಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅಲ್ಲಿ ಅಧ್ಯಯನ ಮಾಡೋದನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೇವೆ ಅಂಥೇಳಿ. ನಮಗೆ ರಾಜಕೀಯ ವ್ಯವಸ್ಥೆಗಳ ಅರಿವೇ ಇಲ್ಲದಿದ್ದರೆ ನಾವು ಸುಲಭವಾಗಿ ನಮ್ಮಲ್ಲೂ ಪ್ರಜಾಪ್ರಭುತ್ವ ಇರೋದು, ಅಮೆರಿಕದಲ್ಲೂ ಇದೆ, ಅದು ಹೇಗೆ ಅಷ್ಟು ಬೇಗ ಡೆವಲಪ್ ಆಯಿತು, ನಮ್ಮದು ಯಾಕೆ ಇನ್ನೂ ಡೆವಲಪ್ ಆಗಿಲ್ಲ ಅಂದರೆ ನಮಗೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ರಾಜಕೀಯ ವ್ಯವಸ್ಥೆಗಳ ಅರಿವಾದಾಗ ನಮಗೆ ವ್ಯತ್ಯಾಸ ಮತ್ತು ಹೋಲಿಕೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ ಅಂತ. ಇನ್ನು 2ನೇದು ಉತ್ತಮ ಆಡಳಿತಕ್ಕೆ ಸಹಕಾರಿ ಅಂತ, ಪ್ರಮೋಟ್ಸ್ ಗುಡ್ ಗವರ್ನೆನ್ಸ್ ಅಂತ, ಇತರ ರಾಷ್ಟ್ರಗಳ ಯಶಸ್ವಿ ಆಡಳಿತ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಮಾರ್ಗದರ್ಶನವನ್ನು ನೀಡುತ್ತದೆ ಅಂಥೇಳಿ. ನಮ್ಮಲ್ಲಿ ಯಾವುದಾದ್ರೂ ನೀತಿಯನ್ನು ಅನುಷ್ಠಾನ ಮಾಡಿದ್ದೆಲ್ಲ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಅಂಥದ್ದೇನಾದರೂ ವಿದೇಶಗಳಲ್ಲಿ ಮಾಡಿದಾರಾ ಅದನ್ನು ನಾವು ಗಮನಿಸ್ತೇವೆ. ಅಲ್ಲಿ ಹೇಗೆ ಸಕ್ಸಸ್ ಆಯಿತು ಅಥವಾ ಹೇಗೆ ಫೇಲ್ಯೂರ್ ಆಯಿತು, ನಾವೇನಾದರೂ ಬದಲಾವಣೆ ಮಾಡ್ಬೋದಾ, ಇದನ್ನು ಕಲಿತ್ರೆ ನಾವೇನಾಗುತ್ತೆ ಉತ್ತಮ ಆಡಳಿತವನ್ನು ಅನುಸರಿಸಲಿಕ್ಕೆ ಸಹಾಯ ಆಗ್ತದೆ ಅಂತ. ಇನ್ನು ಪ್ರಜಾಪ್ರಭುತ್ವದ ಬಲವರ್ಧನೆ ಅಂತ ಹೇಳಿ, ಈಗ ವಿಶ್ವದಲ್ಲಿ ಪ್ರಜಾಪ್ರಭುತ್ವನೂ ಇದೆ, ಸಮತಾವಾದನೂ ಇದೆ ಇವಾಗ ಅಲ್ವಾ. ಅಲ್ಲಲ್ಲಿ ರಾಜಪ್ರಭುತ್ವನೂ ಕೆಲವು ಕಡೆ ಇದ್ದಿರಲೂಬಹುದು. ಸೊ ಇಲ್ಲಿ ಪ್ರಜಾಪ್ರಭುತ್ವದ ಬಲವರ್ಧನೆ ಹೇಗಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಮನುಷ್ಯನ ರಾಜಕೀಯ ವರ್ತನೆಗೆ ಜಾಸ್ತಿ ಅವಕಾಶ ಇದೆ. ಈಗ ಸಮತಾವಾದ ಅಂತ ಬಂದಾಗ ಅಥವಾ ಚೀನಾ ರಷ್ಯಾಗಳಲ್ಲಿ ನೋಡಿದಾಗ ನಾವು ಮನುಷ್ಯನ ರಾಜಕೀಯ ವರ್ತನೆಗೆ ಆತನಿಗೆ ವಿವೇಚನಾ ಶಕ್ತಿ ಇದ್ದು ಆತ ಸರ್ಕಾರದ ಕ್ರಮಗಳನ್ನು ಖಂಡಿಸ್ತಾನೆ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಲ್ಲ. ಸೊ ನಮ್ಮ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಆಡಳಿತವನ್ನು ನಾವು ವಿರೋಧಿಸಬಹುದು, ಪ್ರತಿಭಟಿಸಬಹುದು, ಸ್ವಾಗತಿಸಬಹುದು, ಎಲ್ಲ ಅವಕಾಶಗಳು ಸಂವಿಧಾನ ನಮಗೆ ನೀಡಿದೆ. ಹೀಗಾದಾಗ ನಾವು ಇಲ್ಲಿ ಏನು ಮಾಡ್ಬೋದು, ಪ್ರಜಾಪ್ರಭುತ್ವದ ಬಲವರ್ಧನೆಯನ್ನು ಮಾಡಬಹುದು ಅಂತ ಹೇಳಿ. ಪ್ರಜಾಪ್ರಭುತ್ವದ ಮೌಲ್ಯಗಳು, ನಾಗರಿಕರ ಭಾಗವಹಿಸುವಿಕೆ ಮತ್ತು ಜವಾಬ್ದಾರಿಯುತ ಆಡಳಿತವನ್ನು ಇದು ಉತ್ತೇಜಿಸುತ್ತದೆ ಅಂತ. ಇನ್ನು ಸಾರ್ವಜನಿಕ ನೀತಿಗಳ ಸುಧಾರಣೆ, ಇತರ ದೇಶಗಳ ಪರಿಣಾಮಕಾರಿ ನೀತಿಗಳ ಅಧ್ಯಯನ ಮಾಡಿ ನಾವು ಉತ್ತಮ ಸಾರ್ವಜನಿಕ ನೀತಿಗಳನ್ನು ರೂಪಿಸಲಿಕ್ಕೆ ಸಹಕಾರಿಯಾಗ್ತದೆ ಅಂತ. 5ನೇದು ರಾಜಕೀಯ ಸಮಸ್ಯೆಗಳ ಪರಿಹಾರ. ಎಷ್ಟೋ ರಾಜಕೀಯ ಸಂಘರ್ಷಗಳಿರ್ತವೆ, ಅಸ್ಥಿರತೆ ಇರುತ್ತೆ. ಆಡಳಿತಾತ್ಮಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಹಿಡಲಿಕ್ಕೆ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅನ್ನುವಂಥ ಪತ್ರಿಕೆ ನೆರವಾಗುತ್ತೆ ಅಂತ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಅರಿವು ಅಂತ, ವಿವಿಧ ರಾಷ್ಟ್ರಗಳ ರಾಜಕೀಯ ಬೆಳವಣಿಗೆ ಹೇಗಾಯಿತು, ವಿದೇಶಾಂಗ ನೀತಿ ಹೇಗಿದೆ, ಜಾಗತಿಕ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ. ಈಗ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಜಕೀಯ ಸಂಬಂಧವನ್ನು ಅಧ್ಯಯನ ಮಾಡ್ತೇವೆ, ಫಾರಿನ್ ಪಾಲಿಸಿ ಹೇಗಿದೆ ಅಂತ ಹೇಳಿ ಅಲ್ವಾ. ಆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿಂದ ರಾಜಕೀಯ ಸಿಸ್ಟಮ್ ವ್ಯವಸ್ಥೆ ಹೇಗಿದೆ ಅಂತ ನಾವು ಮೊದಲೇ ಕಲ್ತಿದ್ರೆ ಇದೊಂಥರ ರಾಜ್ಯಶಾಸ್ತ್ರದ ಒಳಗೆ ಮಲ್ಟಿ ಡಿಸಿಪ್ಲಿನರಿ ಇದ್ದಾಗ ಆಗುತ್ತೆ ನಮಗೆ ಅಲ್ವಾ. ಸೊ ಹಾಗಾಗಿ ಈ ಜೊತೆಗೆ ಎಲ್ಲ ಪೇಪರ್ಗಳನ್ನು ಅಧ್ಯಯನ ಮಾಡೋದ್ರಿಂದ ರಾಜ್ಯಶಾಸ್ತ್ರದಲ್ಲಿ ನಮಗೆ ಹಿಡಿತವನ್ನು ಸಾಧಿಸಲಿಕ್ಕೆ ಸುಲಭ ಆಗುತ್ತೆ ಅಂತ. ಇನ್ನು 8ನೇದು ರಾಜಕೀಯ ಅಭಿವೃದ್ಧಿಗೆ ಸಹಕಾರಿ, ಅಭಿವೃದ್ಧಿಶೀಲ ರಾಷ್ಟ್ರಗಳ ರಾಜಕೀಯ ಸುಧಾರಣೆ ಮತ್ತು ಆಧುನೀಕರಣಕ್ಕೆ ಇದು ಮಾರ್ಗದರ್ಶನವನ್ನು ಕೊಡುತ್ತದೆ ಅಂತ. ಇನ್ನು 9ನೇದು ನಾಗರಿಕರಲ್ಲಿ ರಾಜಕೀಯ ಜಾಗೃತಿ ಮೂಡಿಸ್ತದೆ ಅಂತ. ಅಂದರೆ ರಾಜಕೀಯ ಜ್ಞಾನ ಇರ್ಬೋದು, ಹಕ್ಕುಗಳು, ಕರ್ತವ್ಯಗಳ ಬಗ್ಗೆ ಅರಿವನ್ನು ಮೂಡಿಸ್ತದೆ ಅಂತ. ಇನ್ನು 10ನೇ ಅಂಶ ಏನು ಅಂತ ಹೇಳಿದ್ರೆ ರಾಜಕೀಯ ವ್ಯವಸ್ಥೆಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ನಾವು ತಿಳಿದುಕೊಳ್ಳಬಹುದು. ಈ ಪತ್ರಿಕೆ ಓದುವ ಮೂಲಕ ವಿವಿಧ ರಾಷ್ಟ್ರಗಳಲ್ಲಿ ಇರುವಂಥ ರಾಜಕೀಯ ವ್ಯವಸ್ಥೆಗಳ ಉತ್ತಮ ಗುಣಲಕ್ಷಣಗಳು, ಏನೆಲ್ಲ ಸಾಮ್ಯತೆ ಇದೆ ಮತ್ತು ಏನೆಲ್ಲ ಹೋಲಿಕೆ ಇದೆ, ಇದನ್ನೆಲ್ಲ ಕಲೀಲಿಕ್ಕೆ ನಮಗೆ ಇಲ್ಲಿ ಅವಕಾಶ ಇದೆ ಅಂತ. ಇನ್ನು ತುಂಬ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಒಂದು ಮಹತ್ವದ ಅಂಶ ಅಂತ ಹೇಳಿದ್ರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ವಿಕಾಸದ ಹಂತ ಏನು ಅಂತ ಹೇಳಿ ನಾವಿದನ್ನು ಕಲಿಲೇಬೇಕು. ಯಾಕಂತ ಹೇಳಿದ್ರೆ ಈ ಪೇಪರ್ ಹೇಗೆ ಡೆವಲಪ್ ಆಯಿತು ಅಂತ ಹೇಳಿ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಕಲಿಲೇಬೇಕು. ಈಗ ವಿವಿಧ ಏನು ಫೇಸಸ್ ಅಂತ ಹೇಳ್ತೀವಲ್ಲ ಹಾಗೆ ನೋಡೋದಾಗಿದ್ರೆ ಮೊದಲನೇ ಹಂತ ಪ್ರಾಚೀನ ಹಂತ ಅಂಥೇಳಿ ನಾವೀಗ ರಾಜ್ಯಶಾಸ್ತ್ರದಲ್ಲೂ ಕೂಡ ಕಲಿತೇವೆ ಇದನ್ನಲ್ವಾ. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಪಿತಾಮಹ ಯಾರು ಅಂದರೆ ಅದು ಕೂಡ ಅರಿಸ್ಟಾಟಲ್.
ಸೊ ಹಾಗಾಗಿ ಅರಿಸ್ಟಾಟಲ್ ಅವರಿಂದ ಈ ತೌಲನಿಕ ಅಧ್ಯಯನದ ಆರಂಭವನ್ನು ನಾವು ಕಾಣ್ತೇವೆ. ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಮಾರು 158 ಸಂವಿಧಾನಗಳನ್ನು ಅವರು ಅಧ್ಯಯನ ಮಾಡಿ ಸರ್ಕಾರಗಳ ವರ್ಗೀಕರಣ ಮಾಡಿದ್ರು. ಅವರು ಉತ್ತಮ ಸರ್ಕಾರ ಯಾವುದು ಅಲ್ವಾ, ರಾಜಪ್ರಭುತ್ವ, ಶ್ರೀಮಂತ ಪ್ರಭುತ್ವ, ಪ್ರಜಾಪ್ರಭುತ್ವ, ಯಾಕೆ 3 ವರ್ಗೀಕರಣ ಮಾಡಿ ಪಾಲಿಟಿ ಬೆಸ್ಟ್ ಅಂತ ಹೇಳಿದರು ಅಲ್ವಾ. 158 ದೇಶಗಳ ಸಂವಿಧಾನವನ್ನು ಸಾಮ್ಯತೆ ನೋಡಿ, ಅದರದ್ದು ಹೋಲಿಕೆ ನೋಡಿ, ವ್ಯತ್ಯಾಸಗಳನ್ನು ಗುರುತಿಸಿ ಉತ್ತಮ ರಾಜ್ಯ ಯಾವುದು, ಉತ್ತಮ ಸರ್ಕಾರ ವ್ಯವಸ್ಥೆ ಹೇಗಿರಬೇಕು ಅಂತ ತಿಳಿಸಿದರು ಅಲ್ವಾ. ಹಾಗಾಗಿ ಮೊದಲ ಹಂತದಲ್ಲಿ ಅದನ್ನು ನಾವು ಗಮನಿಸ್ತೇವೆ. ಅದರ ಜೊತೆಗೆ ರೋಮನ್ ಕಾಲದಲ್ಲಿ ಅಷ್ಟೇ ಸಿಸಿರೋ, ಪಾಲಿಬೇಸ್ ಎಲ್ಲ ಇರ್ಬೋದು. ಫಾರ್ಮಲ್ ಇನ್ಸ್ಟಿಟ್ಯೂಷನ್, ಸಾಂಸ್ಥಿಕತೆ ಅಥವಾ ಹೇಗೆ ಒಂದು ಸರ್ಕಾರದ ಅಂಗಗಳು ಕೆಲಸ ಮಾಡಬೇಕು ಅನ್ನೋದಕ್ಕೆ ಅವರೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ. ಇನ್ನು ಎರಡನೇದು ಟ್ರೆಡಿಷನಲ್ ಫೇಸ್ ಅಂತ, ಅಂದರೆ ಸಾಂಪ್ರದಾಯಿಕ ಹಂತ ಅಂತ. ಇದನ್ನು 19ನೇ ಶತಮಾನದವರೆಗೂ ಕೂಡ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಈ ಅಧ್ಯಯನ ಏನೆಲ್ಲ ಒಳಗೊಂಡಿದೆ ಅಂತ ಹೇಳಿದ್ರೆ ಕಾನೂನು, ಸಂವಿಧಾನ ಮತ್ತು ಸರ್ಕಾರದ ರಚನೆಗೆ ಮಾತ್ರ ಸೀಮಿತವಾಗಿತ್ತು ಅಂತ ಹೇಳಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ತುಲನಾತ್ಮಕ ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವ ಇಲ್ಲಿ ನಾವು ನೀಡಲಾಗಿದ್ದನ್ನು ಕಾಣ್ತೇವೆ ಅಂತ. ಇನ್ನೊಂದು ಹೇಳೋದಾಗಿದ್ರೆ ಮಾಂಟೆಸ್ಕೋದು ಸ್ಪಿರಿಟ್ ಆಫ್ ಲಾ ಅಂತ ಒಂದು ಕೃತಿ ಇದೆಯಲ್ಲ, ಸೊ ಅದರಲ್ಲಿ ಕೂಡ ಹಾಗೆ ಸೆಪರೇಷನ್ ಆಫ್ ಪವರ್ ಬಗ್ಗೆ ಅವರು ಹೇಳಿದ್ದಾರೆ. ಸರಿಸುಮಾರು 1684 ಇಸ್ವಿಯವರು. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಕ್ಲೈಮೇಟ್ ಅನ್ನುವಂಥದ್ದು ಸರ್ಕಾರವನ್ನು ಉತ್ತೇಜನ ಮಾಡುತ್ತೆ, ಯಾವ ರೀತಿ ಆಡಳಿತ ಮಾಡಬೇಕು ಅಂತ. ಅಂದರೆ ಕೆಲವು ಕ್ಲೈಮೇಟ್ ಕೆಲವು ರೀತಿಯ ರಾಜಕಾರಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಇನ್ನು ಕೆಲವು ವಾತಾವರಣ ಕೆಲವು ರಾಜಕಾರಣಕ್ಕೆ ಅನುಕೂಲಕರ ವಾತಾವರಣ ಅಲ್ಲ ಅಂಥೇಳಿ ಎಲ್ಲ ವರ್ಗಾವಣೆ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಅವರನ್ನು ಆಧುನಿಕ ಮತ್ತು ಸಾಂಪ್ರದಾಯಿಕ ಹಂತಗಳ ನಡುವೆ ಅವರನ್ನು ನಾವು ಐಡೆಂಟಿಫೈ ಮಾಡಬಹುದು. ಇನ್ನು ಮೂರನೇದು ಆಧುನಿಕ ಮಾಡರ್ನ್ ಫೇಸ್. ಆಧುನಿಕ ಹಂತ ಅಂತ ಹೇಳಿದ್ರೆ ದ್ವಿತೀಯ ಮಹಾಯುದ್ಧದ ನಂತರ ತೌಲನಿಕ ರಾಜಕೀಯದಲ್ಲಿ ಮಹತ್ವ ಬದಲಾವಣೆಯನ್ನು ನಾವು ಕಾಣಬಹುದು. ವರ್ತನವಾದ ಅಂತ, ಬಿಹೇವಿಯರಲಿಸಮ್, ಇಲ್ಲಿ ವೈಜ್ಞಾನಿಕ ವಿಧಾನ ಮತ್ತು ಅನುಭವ ಆಧಾರಿತ ಸಂಶೋಧನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ರಾಜಕೀಯ ಪಕ್ಷ, ಒತ್ತಡ ಗುಂಪು, ಚುನಾವಣೆ, ಮತದಾನದ ನಡವಳಿಕೆ ಇರ್ಬೋದು, ರಾಜಕೀಯ ಸಂಸ್ಕೃತಿಯ ಅಧ್ಯಯನ ಅಲ್ಲಿಂದ ಆರಂಭವಾಯಿತು. ಈ ಬಿಹೇವಿಯರಲಿಸಮ್ ಅನ್ನೋದೇ ತೌಲನಿಕ ಸರ್ಕಾರ ಹೋಗಿ ತೌಲನಿಕ ಸರ್ಕಾರದ ಜೊತೆಗೆ ರಾಜಕೀಯ ಅನ್ನೋದು ಆ್ಯಡ್ ಆಗಲಿಕ್ಕೆ ಕಾರಣ ಆಯಿತು ಈ ಸಬ್ಜೆಕ್ಟ್ಗೆ. ಹೇಗಂತ ಹೇಳಿದ್ರೆ ಈಗ ಬಿಹೇವಿಯರಲಿಸಮ್ ನಾವು ಕಲಿಯುವಾಗ ನಾವು ಹೇಳ್ತೀವಲ್ಲ, 1350ನೇ ಇಸ್ವಿಯಲ್ಲಿ 2 ಮಹಾಯುದ್ಧ ಆಯಿತು, ಪರಿಣಾಮಗಳು ಬಹಳ ಆಯಿತು. ಬಟ್ ರಾಜಕಾರಣಿಗಳು ಅಧಿಕಾರವನ್ನು ಉಳಿಸಿದ್ದನ್ನು ಬೇರೆಯವರಿಗೆ ಬಿಟ್ಟುಕೊಡೋದಾಗೆ ತಾವೇ ಇಟ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಕೊಟ್ಟಂಥ ಮಹತ್ವ ಸಾಮಾನ್ಯ ಜನಕ್ಕೆ ಏನೆಲ್ಲ ಲಾಸ್ ಆಗಿದೆ 2 ಮಹಾಯುದ್ಧಗಳಿಂದ. ಅವನಿಗೆ ಯುದ್ಧ ಬೇಕಾ, ಶಾಂತಿ ಬೇಕಾ, ಯಾರೂ ಕೇಳಲಿಲ್ಲ ಅಲ್ವಾ. ಹಾಗಾಗಿ ಮೌಲ್ಯಾಧಾರಿತ ರಾಜಕಾರಣ ಅನ್ನೋದು ಅವಸಾನವನ್ನು ಕಂಡಿದೆ. ಹಾಗಾಗಿ ರಾಜಕಾರಣ ಅನ್ನುವಂಥದ್ದು ಇಲ್ಲ ಈಗ ಅಂತ ಹೇಳ್ತೇವೆ. ವಿಡಿಯಸ್ಟನ್ನು ಅವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ. ಅದಾದ ನಂತರ ಬಂದಿದ್ದೆ ವರ್ತನವಾದ, ವಿಜ್ಞಾನವನ್ನು ಸೇರಿಸಿ ಅಂತ ಹೇಳಿ. ಕೇವಲ ಮೌಲ್ಯಕ್ಕೆ ಒತ್ತು ಕೊಡಬೇಡಿ, ವಾಸ್ತವ ಸಂಗತಿಗಳಿಗೂ ಒತ್ತು ನೀಡಿ ಮನುಷ್ಯನ ರಾಜಕೀಯ ವರ್ತನೆಗೆ ಮಹತ್ವ ನೀಡಿ ರಾಜಕಾರಣವನ್ನು ಮಾಡಿ ಅಂತ. ಇನ್ನೊಂದು ಹಂತ ಯಾವುದು ಅಂತ ಹೇಳಿದ್ರೆ ನವೀನ ತೌಲನಿಕ ರಾಜಕಾರಣದ ಯುಗ ಅಂತ. ಡೆವಲಪ್ಮೆಂಟಲಿಸಮ್ ಟು ಡಿಕೊಲೊನೈಸೇಷನ್ ಟು ಡಿಪೆಂಡೆನ್ಸಿ ಅಂತ. ಇದು 1970 ಮತ್ತು 90ರ ದಶಕದಲ್ಲಾದಂಥ ಕೆಲವು ಪ್ರಮುಖ ಘಟನೆಗಳು. ಏನೆಲ್ಲ ಘಟನೆ ಆಯಿತು ಅಂತ ಹೇಳಿದ್ರೆ, ಈಗ ರಾಜಕೀಯದಲ್ಲಿ ನವವರ್ತನವಾದ ಅಂತ ಹೇಳಿ ಹೊಸದೊಂದು ಶುರುವಾಯಿತು. ಅಂದರೆ ಹಳೆಯ ಸಾಂಪ್ರದಾಯಿಕ ರಾಜಕಾರಣ ಬೇಡ, ಅದು ಮೌಲ್ಯಾಧಾರಿತವಾಗಿದ್ದು ವಿಜ್ಞಾನ ಸೇರಿಸಿ ವಾಸ್ತವ ಸಂಗತಿಗಳನ್ನು ಸೇರಿಸಿ ಅಂತ ಹೇಳಿ ವರ್ತನವಾದ ಬಂತು. ವರ್ತನವಾದ ಹೋದ್ಮೇಲೆ ಇಲ್ಲ ನಮಗೆ ಮೌಲ್ಯಗಳು ಬೇಕು ವಿಜ್ಞಾನದೊಟ್ಟಿಗೆ ಅಂತ ಹೇಳಿ ಮತ್ತೆ ಹಳೆಯ ಶಕೆ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಲಿಕ್ಕೆ ಶುರು ಮಾಡಿದರು. ಈ ಹಂತದಲ್ಲಿ ಅಭಿವೃದ್ಧಿ ಪರವಾದ ಅಂತ ಹೇಳಿ ಶುರುವಾಯಿತು. ಅಭಿವೃದ್ಧಿವಾದ, ಡೆವಲಪ್ಮೆಂಟಲಿಸಮ್ ಅಂತ. ನೀವು ತನ್ನ ನೆನಪಲ್ಲಿ ಇಟ್ಕೊಳ್ಳಿ ಈ ಕಾನ್ಸೆಪ್ಟನ್ನು. ಡೆವಲಪ್ಮೆಂಟಲಿಸಮ್, ಅಭಿವೃದ್ಧಿ ಅಂಥೇಳಿ, ಅಭಿವೃದ್ಧಿವಾದ ಅಂತ. ಏನು ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳೇನು ಅಂದ್ಕೊಂಡು ಅಂತ ಹೇಳಿದ್ರೆ, ಅಭಿವೃದ್ಧಿ ಹೊಂದದ ಹಿಂದುಳಿದ ದೇಶಗಳು, ಬಡ ದೇಶಗಳೆಲ್ಲ ಇದ್ವಲ್ಲ 1970ರ ದಶಕದಲ್ಲಿ, ಅಂದರೆ ಭಾರತ ಕೂಡ ಒಳಗೊಂಡ ಹಾಗೆ ಏಷ್ಯಾದ ಬಹುಪಾಲು, ಆಫ್ರಿಕಾ, ದಕ್ಷಿಣ ಅಮೆರಿಕದ ಬಹುಪಾಲು ದೇಶಗಳೆಲ್ಲ ಇದ್ದೇವಲ್ವ. ನಾವು ನಮಗೊಂದು ಒಳ್ಳೆ ಇತಿಹಾಸನೇ ಇಲ್ಲ ಅಂತ ಅವ್ರು ಹೇಳಿದ್ದು. ಯಾವ ಇತಿಹಾಸ ಅಂತ ಹೇಳಿದ್ರೆ ಆಡಳಿತ ಮಾಡುವ ಇತಿಹಾಸನ ನಮಗಿಲ್ಲ. ಹಾಗಾಗಿ ಇತಿಹಾಸ ಇಲ್ಲದವರಿಂದ ಏನು ಕಲಿಯುವ ಅವಶ್ಯಕತೆ ಇಲ್ಲ, ನಮ್ಮನ್ನು ನೋಡಿ ಅವರು ಕಲೀಲಿ ಅಂತ. ಅಂದರೆ ಅವರ ಅಭಿವೃದ್ಧಿ ಹೇಗೆ ಹೊಂದಿದ್ದಾರೆ ಅನ್ನೋದನ್ನು ನೋಡಿ ಅವರ ಆರ್ಥಿಕ ನೀತಿಗಳಾಗಿರ್ಬೋದು, ರಾಜಕೀಯ ನೀತಿಗಳಿರ್ಬೋದು, ಆ ಎಲ್ಲ ನೀತಿಗಳನ್ನು ಈ ಬಡ ದೇಶಗಳು ಅನುಸರಿಸಲಿ ಅಂತ. ಇಲ್ಲಿ ಮೇಜರ್ ವಿಷಯ ಏನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವವನ್ನು ಬೆಂಬಲಿಸಿ ಪ್ರಜಾಪ್ರಭುತ್ವದ ಪರ ಇರಲಿ ಈ ಥರ ದೇಶಗಳು ಅಂತ ಅವರು ಮಾರ್ಗದರ್ಶನ ನೀಡಿದ್ದು. ಅವರೇ ಶ್ರೇಷ್ಠರು ಅನ್ನೋದಕ್ಕೆ. ಹಾಗಾಗಿ
ವಸಾಹತುಶಾಹಿ ಅಂತ್ಯ ಆಗಲಿಕ್ಕೆ ಶುರುವಾಯಿತಲ್ಲ ಆ ಟೈಮಲ್ಲಿ ಹಲವಾರು ದೇಶಗಳು ಸ್ವತಂತ್ರ ಆದವು. ಅಲ್ಲಿ ನವ ವಸಾಹತುಶಾಹಿ ಅಂತ ಇನ್ನೊಂದು ಪರಿಕಲ್ಪನೆ ಕೂಡ ಹುಟ್ಕೊಳ್ತದೆ. ಡೈರೆಕ್ಟಾಗಿ ದೇಶ ಬಿಟ್ಟು ಸ್ವತಂತ್ರ ಆಯಿತು ಅಂತ ಕೆಲವು ದೇಶಗಳು, ಬ್ರಿಟಿಷರು ಹೋದ್ರು ಅಥವಾ ನಮ್ಮನ್ನು ಆಳ್ತಾ ಇರುವಂಥ ಫಾರಿನರ್ಸ್ ಎಲ್ಲ ಹೋದ್ರು, ಈಗ ಸ್ವತಂತ್ರ ದೇಶ, ನಮ್ಮದೇ ಸಂವಿಧಾನ, ನಮ್ಮದೇ ಸರ್ಕಾರ ನಾವು ನಂಬ್ಕೊಂಡು ಕೂತ್ರೆ, ಇನ್ನೊಂದು ಅರ್ಥದಲ್ಲಿ ಆರ್ಥಿಕವಾಗಿ ಪ್ರಬಲರಾದಂಥ ದೇಶಗಳು ಮತ್ತೆ ಹಣಕಾಸಿನ ನೆರವನ್ನು ಅಥವಾ ಇತರ ಯಾವುದೋ ಒಂದು ನೆರವನ್ನು ಕೊಟ್ಟು ಮತ್ತೆ ನಾವು ಮಾನಸಿಕವಾಗಿ ಅವರ ಗುಲಾಮರಾಗುವಂತೆ ಆ ಸ್ಥಿತಿಗೆ ನಮ್ಮನ್ನು ತಳ್ಳಿದ್ದಾರೆ. ಅದನ್ನು ನವ ವಸಾಹತುಶಾಹಿ ಅಂತೆಲ್ಲ ನಾವು ಕರಿತೇವೆ ಅಲ್ವಾ. ಸೊ ನವ ವಸಾಹತುಶಾಹಿ ಅಂತ ಹೇಳಿ, ಸೊ ಅಲ್ಲಿಂದ ಹಿಡಿದಿದ್ದು ಕೊನೆಗೆ ಎಲ್ಲವರೆಗೆ ಬಂತು ಅಂತ ಹೇಳಿದ್ರೆ, ಇದು ಇನ್ನು ಕೆಲವರು ಹೇಳಿದರು, ಇಲ್ಲ ಇದು ನೀವು ಕಮ್ಯುನಿಸಮ್ ಅಂದರೆ ಸಮತಾವಾದ ಅಲ್ವಾ. ಚೀನಾ ರಷ್ಯಾದಂಥ ಬೃಹತ್ ದೇಶಗಳಿಗೆ ಥ್ರೆಟ್ ಕೊಡುವ ಸಲುವಾಗಿ ನೀವು ಅಭಿವೃದ್ಧಿ ಪರವಾದ, ಅಂದರೆ ಅಭಿವೃದ್ಧಿ ಹೊಂದಿದ ಪ್ರಜಾಸತ್ತಾತ್ಮಕ ದೇಶಗಳನ್ನೆಲ್ಲ ನೀವು ಫಾಲೋ ಮಾಡಿ ಅಂತ ಕರೆ ನೀಡಿದ್ರಿ. ಆ್ಯಕ್ಚುಲಾಗಿ ಅಲ್ಲ, ಇತಿಹಾಸ ಇಲ್ಲ ಅಂತ ನೀವು ಹೇಳಬೇಡಿ ನಮಗೆ. ನಾವು ಇತಿಹಾಸದಲ್ಲೇ ಪಟ್ಟಷ್ಟು ಕಷ್ಟ ಸವಾಲುಗಳನ್ನು ನೀವೆಲ್ಲಿ ಪಟ್ಟಿದ್ದೀರಿ. ಹಾಗಾಗಿ ಇಲ್ಲಿ ನೀವು ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಮಾತ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಸುಳ್ಳು ಮಾಹಿತಿ ಸ್ಪ್ರೆಡ್ ಮಾಡ್ತಾ ಇದ್ದೀರಿ. ಇದನ್ನು ನೀವು ಎಲ್ಲಿಗೆ ದೂಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಬಡ ರಾಷ್ಟ್ರಗಳನ್ನು ನಿಮ್ಮ ಗುಲಾಮರಂತೆ ನಡೆಸ್ಕೊಳ್ಳಿಕ್ಕೆ ನೀವು ಮುಂದಾಗಿದ್ದೀರಿ. ಅವಲಂಬನಾ ಸಿದ್ಧಾಂತ ಅಂತಂದು ಬರುತ್ತೆ. ಇದು ಯಾರು ಹೇಳೋದು ಅಂತ ಹೇಳಿದ್ರೆ, ರಷ್ಯಾ ಅಥವಾ ಚೀನಾದ ಪರ ಇರೋರು ಅಥವಾ ಕೆಲವು ಹೊಸ ಕಮ್ಯುನಿಸ್ಟ್ ಚಿಂತಕರು ಅವರೆಲ್ಲ ಸರಿ ಏನು ಮಾಡ್ತಾರೆ ಅಂದರೆ, ಇದು ಡಿಪೆಂಡೆನ್ಸಿ ಅಂತ ಕ್ರಿಯೇಟ್ ಮಾಡಿದೆ ಅಂತ. ಒಬ್ಬ ಕೋರ್ ಇರ್ತಾನೆ ಮಧ್ಯದಲ್ಲಿ, ಪ್ರಬಲ ದೇಶ, ಅದಕ್ಕೆ ಸುತ್ತಲೂ ನಾವು ನಮಗೆ ನೆರವು ಕೊಡಿ, ಸಹಾಯ ಹಸ್ತ ಚಾಚಿ, ಯಾವ ದೇಶ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದೆ, ನೀವು ನಮ್ಮನ್ನು ಕಾಪಾಡಿ ಅಂತ ಹೇಳಿ ಸಹಾಯ ಹಸ್ತ ಚಾಚಿದ ಹಾಗೆ ಅಂತ. ಇಲ್ಲಿಂದ ಇದು ಅಭಿವೃದ್ಧಿವಾದ ಅಂತ ನೀವು ಹೇಳ್ತಾ ಇದ್ದೀರಿ, ಅಲ್ಲ ಇದು ಡಿಪೆಂಡೆನ್ಸಿ ಅಂತ ಅದರ ವಿರೋಧಿಗಳು ಹೇಳಲಿಕ್ಕೆ ಶುರು ಮಾಡಿದರು ಅಂತ. 1990ರ ದಶಕದ ವೇಳೆಗೆ ಮತ್ತೆ ರಾಜ್ಯ ವ್ಯವಸ್ಥೆ ಇತ್ತಲ್ಲ, ರಾಜ್ಯನೇ ಮುಖ್ಯ ಅನ್ನುವಂಥದ್ದು ಅಲ್ಲಿವರೆಗೂ ಕಂಪ್ಯಾರಿಟಿವ್ ಪಾಲಿಟಿಕ್ಸ್ ತಲುಪ್ತು. ಮನುಷ್ಯನ ರಾಜಕೀಯ ವರ್ತನೆಗೆ ಇಂಪಾರ್ಟೆನ್ಸ್ ಕೊಟ್ಟರು, ಅದರ ಜೊತೆಗೆ ರಾಜ್ಯ ಕೂಡ ಇಂಪಾರ್ಟೆಂಟೇ, ರಾಜ್ಯ ಮನಸ್ಸು ಮಾಡಿದರೆ ಎಂಥ ಬದಲಾವಣೆ ಬೇಕಾದರೂ ತರಬಹುದು ಅನ್ನುವ ಸ್ಥಿತಿಗೆ 1990ರ ದಶಕ ತಲುಪ್ತು. ಇನ್ನು 5ನೇ ಹಂತ ಸಮಕಾಲೀನ ಹಂತ, ಕಾಂಟೆಂಪರರಿ ಫೇಸ್ ಅಂತ. ಇಂದಿನ ತೌಲನಿಕ ರಾಜಕಾರಣ ಇದೆಯಲ್ಲ, ಇದು ಜಾಗತೀಕರಣ ಇರ್ಬೋದು, ಹ್ಯೂಮನ್ ರೈಟ್ಸ್, ಮಾನವ ಹಕ್ಕು, ಸಾರ್ವಜನಿಕ ನೀತಿ, ಉತ್ತಮ ಆಡಳಿತ, ಡಿಜಿಟಲ್ ಆಗಿರ್ಬೋದು ಆಡಳಿತ, ರಾಜಕೀಯ ಅಭಿವೃದ್ಧಿ, ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಧ್ಯಯನವನ್ನು ಕೂಡ ಒಳಗೊಂಡಿದೆ ಅಂತ. ಇಲ್ಲಿ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆಯನ್ನು ತುಲನಾತ್ಮಕ ಅಧ್ಯಯನಕ್ಕೆ ಹೆಚ್ಚಿನ ಒತ್ತು ನೀಡಲಾಗ್ತಿದೆ ಅಂತ. ಅಂದರೆ ಈಗ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಎಲ್ಲ ಬಂತಲ್ವಾ, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಎಲ್ಲ, ಕೊನೆಗೆ ICT ರೆವಲ್ಯೂಷನ್ ಆಯಿತು, ತಂತ್ರಜ್ಞಾನದ ಬಳಕೆ ಆಗ್ತಾ ಇದ್ದ ಹಾಗೆ ರಾಜಕೀಯ ಕೂಡ ಹೊಸ ಹುಟ್ಟನ್ನು ಪಡ್ಕೊಳ್ತದೆ, ಹೊಸ ನವೀನ ಪರಿಕಲ್ಪನೆಗಳಿಗೆ ಒಗ್ಗಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ. ಇತ್ತೀಚೆಗೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಘಟನೆ ನಡೆದರೂ ಕೂಡ ಯಾವುದೋ ಒಂದು ಹಳ್ಳಿಯಲ್ಲಿದ್ದಂಥ ವ್ಯಕ್ತಿ ಕೂಡ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ 5 ಫೇಸನ್ನು ಕಾಣ್ತೇವೆ. ಇನ್ನು ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯದಲ್ಲಿ ಕೊಡುಗೆ ನಡೆದಂಥ ಪ್ರಮುಖ ಚಿಂತಕರು ಯಾರು ಅಂತ ಕೊನೆಯದಾಗಿ ನಾವು ನೋಡೋದಾಗಿದ್ದರೆ, ಅರಿಸ್ಟಾಟಲ್ ಅವರು ತೌಲನಿಕ ಅಧ್ಯಯನದ ಪಿತಾಮಹ, 152 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ದಾರೆ. ಸಿಸಿರೋ ಮತ್ತು ಪಾಲಿಬೇಯಸ್ ಆಗಿರ್ಬೋದು, ಸಾಂಸ್ಥಿಕತೆ ಮತ್ತು ಶಾಸನೀಯತೆಗೆ ಹೆಚ್ಚಿನ ಒತ್ತು ನೀಡಿದರು. ಅದಾದಮೇಲೆ ಮಾಂಟೆಸ್ಕ್ಯೂ ಇರ್ಬೋದು, ಸರ್ಕಾರದ ರೂಪಗಳ ತುಲನಾತ್ಮಕವಾದ ಅಧ್ಯಯನವನ್ನು ಅವರು ಕೈಗೊಂಡರು. ಗ್ಯಾಬ್ರಿಯಲ್ ಆಲ್ಮಂಡ್ ಆಗಿರ್ಬೋದು, ರಚನಾತ್ಮಕ ಕಾರ್ಯಾತ್ಮಕ ವಿಧಾನ, ಡೇವಿಡ್ ಈಸ್ಟನ್ ಅವರ ವ್ಯವಸ್ಥಾ ವಿಧಾನ, ಡೇವಿಡ್ ಆಪ್ಟರ್ ಅವರ ರಾಜಕೀಯ ಅಭಿವೃದ್ಧಿ ಅಧ್ಯಯನ, ಇವರೆಲ್ಲರೂ ಕೂಡ ತೌಲನಿಕ ರಾಜಕೀಯದ ವಿಕಾಸಕ್ಕೆ ಕೊಡುಗೆಯನ್ನು ನೀಡಿದರು ಅಂತ. ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಈ ಪ್ರಮುಖ ದೃಷ್ಟಿಕೋನಗಳಿದೆಯಲ್ಲ, ವ್ಯವಸ್ಥಾ ಸಿದ್ಧಾಂತ, ರಚನಾತ್ಮಕ ಕಾರ್ಯಾತ್ಮಕ ಮತ್ತು ಸಂವಹನ ಸಿದ್ಧಾಂತ, ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಕಲಿಬೇಕಾಗತ್ತೆ. ನಾನು ಕೂಡ ಅದನ್ನು ಕ್ಲಾಸ್ ಮಾಡ್ತೇನೆ. ಇವಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಂಥ ವಿಚಾರ, ಅಂದರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ, ಸ್ವರೂಪ, ವ್ಯಾಪ್ತಿ, ಮಹತ್ವ ಮತ್ತು ಇದರ ವಿಕಾಸ ಹೇಗಾಯಿತು ಅಂತ ಹೇಳಿ. ಇದು ಅಧ್ಯಯನ ದೃಷ್ಟಿಯಿಂದ ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಕೂಡ ಮುಖ್ಯ ಅಂತ ಹೇಳ್ಬೋದು. ಸೊ ಇವತ್ತಿನ ಸೆಷನನ್ನು ಇಲ್ಲೇ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.